ಎಲ್ರಿಗೂ ನಮಸ್ಕಾರ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ನೇರ ನೇಮಕಾತಿ 2021-22 ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ವಿ. ಕಳೆದ ನೇರ ನೇಮಕಾತಿಯ ಸಂದರ್ಭದಲ್ಲಿ ಕೆಇಎ ನಡೆಸಿದಂತಹ ಪ್ರಶ್ನೆ ಪತ್ರಿಕೆಯ ಮೊದಲ 20 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಈ ಭಾಗದಲ್ಲಿ ಇನ್ನು 30 ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಪೂರ್ಣವಾಗಿ ವಿಡಿಯೋವನ್ನ ವೀಕ್ಷಣೆ ಮಾಡಿ. ಈ 30 ಪ್ರಶ್ನೆಗಳು ನಮ್ಮ ನೇರ ನೇಮಕಾತಿಯ ಇತಿಹಾಸದ ವಿಷಯಕ್ಕೆ ತಯಾರಿಯಾಗೋದಕ್ಕೆ ಸಂಪೂರ್ಣ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಸಾಮಾನ್ಯ ಜ್ಞಾನದ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಏನಿದೆ ಅದರಲ್ಲಿ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಾಗ ಉತ್ತರಿಸೋದಕ್ಕೆ ತುಂಬಾನೇ ಸಹಾಯವನ್ನ ಮಾಡುತ್ತೆ. ಹಾಗಾದರೆ ಆರಂಭಿಸೋಣ. 21ನೆಯ ಪ್ರಶ್ನೆ. ಹೂ ಎಮಂಗ್ ದ ಫಾಲೋವಿಂಗ್ ವಾಸ್ ದ ಫ್ರೆಂಚ್ ಎಕ್ಸ್ಪ್ಲೋರರ್ ಹೂ ವಿಸಿಟೆಡ್ ಕೋರ್ಟ್ ಆಫ್ ಎಂಪರರ್ ಶಹಜಹಾನ್ ಅಂಡ್ ಲೆಫ್ಟ್ ಅ ಡಿಟೇಲ್ಡ್ ಅಕೌಂಟ್ ಆಫ್ ತಖತ್-ಇ-ತೂಸ್ ಪಿಕಾಕ್ ಥ್ರೋನ್? ಚಕ್ರವರ್ತಿ ಶಹಜಹಾನನ ದರ್ಬಾರನ್ನ ಫ್ರೆಂಚ್ ಅನ್ವೇಷಕ ಭೇಟಿ ಕೊಟ್ಟು ಅಲ್ಲಿ ವಿವರವಾದಂತಹ ಲೆಕ್ಕಪತ್ರಗಳ ತೆಕ್ತಿ-ಇ-ತೌಸ್ ನವಿಲುಗರಿಯನ್ನ ಬಿಟ್ಟು ಹೋದ ಪರಿಶೋಧಕ ಯಾರು? ಇಲ್ಲಿ ಪಿಕಾಕ್ ಥ್ರೋನ್ ಅನ್ನ ನವಿಲುಗರಿ ಅಂತ ಹೇಳಿದ್ದಾರೆ. ಮಯೂರ ಸಿಂಹಾಸನ. ಈ ಮಯೂರ ಸಿಂಹಾಸನದ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ. ಇಲ್ಲಿ ಆಪ್ಷನ್ ನೋಡಿದ್ರೆ ಜೀನ್ ಬ್ಯಾಪ್ಟಿಸ್ಟ್ ಟವೆರ್ನಿಯರ್, ಆನಂತರದಲ್ಲಿ ಎರಡನೆಯ ಆಪ್ಷನ್ ಗೆರೋನಿಮೋ ವೆರೋನಿಯೋ, ಮೂರನೇದು ಫಿರೆ ಜೀನ್ ಗ್ರೋಸಲೆ ಹಾಗೂ ನಾಲ್ಕನೇದು ಜೀನ್ ಪೌಲ್ ಡುಬೋಸ್ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಗೊರೋನಿಮೋ ವೆರ್ನಿಯೋ ಏನಿದ್ದಾನೆ ಇವನು ಇಟಲಿಯವನು. ಹಾಗೆ ಜೀನ್ ಪಿರೆ ಜೀನೆ ಗ್ರೋಸಲೆ ಇವನು ಕೂಡ ಇಟಲಿಯವನು. ಆಮೇಲೆ ಜೀನ್ ಪೌಲ್ ಡುಬೋಸ್ ಫ್ರೆಂಚ್ನವನ್ನೇ, ಆದರೆ ಇತ್ತೀಚಿನ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಜೀನ್ ಪೌಲ್ ಡುಬೋಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಶಹಜಹಾನನ ದರ್ಬಾರಿಗೆ ಬಂದವನು ಮತ್ತೆ ಆ ಮಯೂರ ಸಿಂಹಾಸನವನ್ನ ವೀಕ್ಷಣೆ ಮಾಡಿದವನು, ಅದರ ಸಂಪೂರ್ಣ ವಿವರವನ್ನ ಕೊಟ್ಟವನು ಅಲ್ಲಿ ಜೀನ್ ಬ್ಯಾಪ್ಟಿಸ್ಟ್ ಟೆವರ್ನಿಯರ್. ಇದು ಸರಿಯಾದಂತಹ ಉತ್ತರ ಆಗತ್ತೆ. 17ನೇ ಶತಮಾನದಲ್ಲಿ ತನ್ನ ಸ್ವಂತ ಖರ್ಚಿನಿಂದ ಪರ್ಷಿಯಾ ಮತ್ತೆ ಭಾರತವನ್ನ ಓಡಾಡಿದಂತಹ ಒಬ್ಬ ಮಹಾನ್ ಪರಿಶೋಧಕ ಜೀನ್ ಬ್ಯಾಪ್ಟಿಸ್ಟ್ ಟೆವರ್ನಿಯರ್. ಈತ ಶಹಜಹಾನ್ನ ಆಸ್ಥಾನಕ್ಕೆ ಬಂದಿದ್ದ ಹಾಗೂ ಅಲ್ಲಿ ಭೇಟಿ ಕೊಟ್ಟು ವಿವರವಾದಂತಹ ಮಾಹಿತಿಯನ್ನ ಕೊಡ್ತಾನೆ. ಮಯೂರ ಸಿಂಹಾಸನದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾನೆ. ಅಲ್ಲಿಗೆ ಸರಿಯಾದಂತಹ ಉತ್ತರ ಜೀನ್ ಬ್ಯಾಪ್ಟಿಸ್ಟ್ ಟೆವರ್ನಿಯರ್, ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದುವರೆದು 22ನೆಯ ಪ್ರಶ್ನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಇವೆಂಟ್ಸ್ ವಾಸ್ ಅ ಮೇಜರ್ ಸೆಟ್ ಬ್ಯಾಕ್ ಟು ಖಿಲಾಫತ್ ಮೂವ್ಮೆಂಟ್? ನೋಡಿ, ಇಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ವರ್ಷನ್ ಕಡೆ ತುಂಬಾನೇ ವ್ಯತ್ಯಾಸ ಆಗಿರೋದನ್ನು ನಾವು ಗಮನಿಸ್ತೀವಿ. ಖಿಲಾಫತ್ ಚಳವಳಿಗೆ ಕೆಳಗಿನ ಯಾವ ಕಾರಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ? ಆಕ್ಚುಲಿ ಏನಾಗಬೇಕಿದು? ವಿಚ್ ಅಮಂಗ್ ದ ಫಾಲೋವಿಂಗ್ ಇವೆಂಟ್ಸ್ ವಾಸ್ ಎ ಮೇಜರ್ ಸೆಟ್ ಬ್ಯಾಕ್ ಟು ಖಿಲಾಫತ್ ಮೂವ್ಮೆಂಟ್. ಖಿಲಾಫತ್ ಚಳವಳಿ ಅದು ಸೆಟ್ ಬ್ಯಾಕ್ ಆಗೋದಕ್ಕೆ, ಖಿಲಾಫತ್ ಚಳವಳಿ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದು ಪ್ರಶ್ನೆ. ಏನೆಲ್ಲ ಆಪ್ಷನ್ ಇದೆ ಅಂತ ನೋಡಿದಾಗ ಬ್ರಿಟಿಷ್ ಸರ್ಕಾರದಿಂದ ಮುಸ್ಲಿಮರಿಗೆ ವಿಶೇಷ ರಿಯಾಯಿತಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಲ್ಲಿ ಆದಂತಹ ಒಪ್ಪಂದಕ್ಕೆ ಸಹಿ, ಟರ್ಕಿಯಲ್ಲಾದಂತಹ ಕ್ರಾಂತಿ, ಚೌರಿ ಚೌರಾದಲ್ಲಾದಂತಹ ಹಿಂಸೆ ಅಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗ ಖಿಲಾಫತ್ ಚಳವಳಿ ಯಾಕೆ ಆರಂಭ ಆಯಿತು ಅನ್ನೋದನ್ನ ನಾವು ಗಮನಿಸಿದಾಗ, 2ನೆಯ ಮಹಾಯುದ್ಧ ಮುಗಿದ ಮೇಲೆ ಟರ್ಕಿಯಲ್ಲಿ ಖಲೀಫರಿಗೆ ಅವಮಾನ ಆಯಿತು. ಆ ಖಲೀಫರಿಗಾದಂತಹ ಅವಮಾನದ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಖಿಲಾಫತ್ ಚಳವಳಿ ಆರಂಭಗೊಳ್ಳುತ್ತೆ. ಭಾರತದಲ್ಲಿ ಅಲಿ ಸಹೋದರರು,
ಇದರ ಮುಂಚೂಣಿ ನಾಯಕರಾಗಿ ತಮ್ಮ ಪಾತ್ರವನ್ನು ವಹಿಸ್ತಾರೆ. ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ, ಹಕೀಂ ಮಿರ್ಜಾ, ಹೀಗೆ ಅನೇಕ ನಾಯಕರಿದ್ರು ಖಿಲಾಫತ್ ಚಳವಳಿಗೆ. ಗಾಂಧಿ ಬೆಂಬಲವನ್ನ ಕೊಡ್ತಾರೆ. ಹಿಂದೂ ಮುಸ್ಲಿಂ ಏಕತೆಯ ದೃಷ್ಟಿಯಿಂದ ಈ ಚಳವಳಿಯನ್ನ ಬೆಂಬಲಿಸ್ತಾರೆ ಗಾಂಧಿ. ಆದರೆ ಈ ಖಿಲಾಫತ್ ಚಳವಳಿ ಅಷ್ಟು ಯಶಸ್ವಿ ಆಗ್ಲಿಲ್ಲ, ಅದು ಸೆಟ್ ಬ್ಯಾಕ್ ಆಯ್ತು. ಯಾಕೆ ಅಂದ್ರೆ ಬ್ರಿಟಿಷ್ ಸರ್ಕಾರದಿಂದ ಮುಸ್ಲಿಮರಿಗೆ ವಿಶೇಷ ರಿಯಾಯಿತಿ ಅನ್ನೋದು ಕಾರಣ ಅಲ್ಲ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗರಿಗೆ ಆದ ಒಪ್ಪಂದಕ್ಕೆ ಸಹಿ ಅನ್ನೋದು ಸರಿದಂತಹ ಕಾರಣ ಅಲ್ಲ. ಇನ್ನು ಚೌರಿ ಚೌರಾ ದುರಂತ, ಇದು ಬಹಳ ಮಹತ್ವವಾದ ಘಟನೆ. 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಚೌರಿ ಚೌರಾ ಎನ್ನುವಲ್ಲಿ ಅಲ್ಲಿನ ಚಳುವಳಿದಾರರು ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಹಾಕ್ತಾರೆ. ಸುಮಾರು 22 ಜನ ಸಜೀವವಾಗಿ ದಹಿಸಲ್ಪಡ್ತಾರೆ. ಅದು ಚೌರಿ ಚೌರಾ ದುರಂತ. ಚೌರಿ ಚೌರಾ ದುರಂತದಿಂದ ಗಾಂಧಿ ಏನ್ ಮಾಡ್ತಾರೆ, ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಭಂಗ ಬಂತು ಅಂತ ಅಂದುಕೊಂಡು ಅಸಹಕಾರ ಚಳವಳಿಯನ್ನ ಹಿಂಪಡ್ಕೊಳ್ತಾರೆ. ಅಸಹಕಾರ ಚಳವಳಿಯನ್ನ ಹಿಂಪಡ್ಕೊಳ್ಳೋದಕ್ಕೆ ಕಾರಣವಾದಂತಹ ಘಟನೆ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಚೌರಿ ಚೌರಾ ದುರಂತ ಸರಿಯಾದಂತಹ ಉತ್ತರ ಆಗತ್ತೆ. ಸೊ ಇಲ್ಲಿ ಟರ್ಕಿಯಲ್ಲಾದಂತಹ ಕ್ರಾಂತಿ, ಖಿಲಾಫತ್ ಚಳವಳಿಗೆ ಅದು ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತಂದ್ರೆ ಟರ್ಕಿಯಲ್ಲಾದಂತಹ ಕ್ರಾಂತಿ. ಟರ್ಕಿಯಲ್ಲಿ ಕಮಲ್ ಪಾಷಾ ನೇತೃತ್ವದಲ್ಲಿ ಅಲ್ಲೊಂದು ಸ್ವತಂತ್ರವಾದಂತಹ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಮತ್ತು ಗಣರಾಜ್ಯದ ಆಳ್ವಿಕೆ ಕೂಡ ಆರಂಭ ಆಗತ್ತೆ. ಟರ್ಕಿಯಲ್ಲಾದಂತಹ ಕಮಲ್ ಪಾಷಾ ನೇತೃತ್ವದ ಕ್ರಾಂತಿ ಈ ಖಿಲಾಫತ್ ಚಳವಳಿ ಹಿನ್ನಡೆಯುವುದಕ್ಕೆ ಕಾರಣ ಆಗತ್ತೆ. ಅಲ್ಲಿಗೆ ಉತ್ತರ ಟರ್ಕಿಯಲ್ಲಾದಂತಹ ಕ್ರಾಂತಿ. ಮುಂದುವರೆದು 23ನೆಯ ಪ್ರಶ್ನೆ. At which among the following sites of Indus Valley civilization the rows of distinctive fire alerts with provision of ritual bathing have been found? ಈ ಕೆಳಗಿನ ಯಾವ ಸ್ಥಳದಲ್ಲಿ ಇಂಡಸ್ ವ್ಯಾಲಿ ನಾಗರಿಕತೆಯ ಪ್ರಕಾರ ವೈಶಿಷ್ಟ್ಯಪೂರ್ಣ ಬೆಂಕಿಯ ಎಚ್ಚರಿಕೆ ಮತ್ತು ಧಾರ್ಮಿಕ ವಿಧಿಯ ಸ್ನಾನದ ಗ್ರಹಗಳು ಸಿಕ್ಕಿದ್ದವು? ಹರಪ್ಪ ನಾಗರಿಕತೆಯಲ್ಲಿ ಅನೇಕ ಸೈಟ್ಗಳು, ಅನೇಕ ತಾಣಗಳು ಬರುತ್ತೆ. ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕಾಲಿಬಂಗಾನ್, ಚಾನ್ಹುದಾರೋ, ಹೀಗೆ ಅನೇಕ ಸ್ಥಳಗಳು ಬರುತ್ತೆ. ಯಾವ ಸ್ಥಳದಲ್ಲಿ ಬೆಂಕಿಯ ಕುರುಹುಗಳು ಹಾಗೂ ಸಾರ್ವಜನಿಕ ವಿಶೇಷವಾಗಿ ಧಾರ್ಮಿಕ ವಿಧಿಯ ಸ್ನಾನದ ಗ್ರಹಗಳು ಸಿಕ್ಕಿದ್ದವು ಅನ್ನೋ ಪ್ರಶ್ನೆ. ಸ್ನಾನಗ್ರಹ ಅಂದ್ಕೂಳೆ ನಮ್ಗೆ ಮೊಹೆಂಜೊದಾರೋ ನೆನಪಿಗೆ ಬರುತ್ತೆ, ಗ್ರೇಟ್ ಬಾತ್ ಆಫ್ ಮೊಹೆಂಜೊದಾರೋ. ಬಟ್ ಇಲ್ಲಿ ಮೊಹೆಂಜೊದಾರೋದಲ್ಲಿ ಸಿಕ್ಕಿದ್ದು ಧಾರ್ಮಿಕ ವಿಧಿಯ ಸ್ನಾನದ ಗ್ರಹಗಳು ಮಾತ್ರ, ಬೆಂಕಿಯ ಕುರುಹುಗಳು ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ಮೊಹೆಂಜೊದಾರೋ ಇದಕ್ಕೆ ಉತ್ತರ ಆಗಲ್ಲ. ಹರಪ್ಪಾದಲ್ಲಿ ನಮ್ಗೆ ಬೆಂಕಿಯ ಕುರುಹುಗಳಾಗ್ಲಿ ಸ್ನಾನದ ಗ್ರಹಗಳಾಗ್ಲಿ ಸಿಕ್ಕ ಬಗ್ಗೆ ದಾಖಲೆಗಳು ಸಿಗಲ್ಲ. ಲೋಥಾಲ್ನಲ್ಲಿ ಕೂಡ ಹಡಗು ಕಟ್ಟೆ ಇತ್ತು ಅಂತ ನಾವು ನೋಡ್ತೀವಿ. ಡಕ್ ಯಾರ್ಡ್, ಹಡಗು ಕಟ್ಟೆಯ ಮೂಲಕ ಪ್ರಸಿದ್ಧವಾಗಿದ್ದು ಲೋಥಾಲ್. ಇಲ್ಲಿ ಬೆಂಕಿಯ ಕುರುಹುಗಳು, ಫೈರ್ ಅಲರ್ಟ್ಸ್ ಅಥವಾ ಬೆಂಕಿಯನ್ನ ಅವರು ಉಪಯೋಗಿಸಿದ ಬಗ್ಗಿದ್ದಂತಹ ಕುರುಹುಗಳು ಮತ್ತು ಧಾರ್ಮಿಕ ವಿಧಿವಿಧಾನದ ಸ್ನಾನಗ್ರಹ ಇವೆರಡೂ ಸಿಕ್ಕಿರೋದು ಕಾಲಿಬಂಗನ್ನಲ್ಲಿ. ಹಾಗಾಗಿ ಕಾಲಿಬಂಗನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗತ್ತೆ. ಮುಂದುವರೆದು 24ನೆಯ ಪ್ರಶ್ನೆ. Who among the following started Ganapati festival in 1893 and thereby gave it a national character? ಗಣೇಶ ಉತ್ಸವ ಯಾರಿಂದ 1893ರಲ್ಲಿ ಆರಂಭವಾಯಿತು, ಆನಂತರ ರಾಷ್ಟ್ರೀಯ ಹಬ್ಬವಾಗಿ ಪರಿವರ್ತಿತವಾಯಿತು? ಇಲ್ಲಿ ಗಣೇಶ್ ದಾಮೋದರ್ ಸಾವರ್ಕರ್, ನಾನಾ ಪಾಟೀಲ್, ಲೋಕಮಾನ್ಯ ತಿಲಕ್, ವಿನೋಬಾ ಭಾವೆ ಎಂಬಂತಹ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಯ ಉತ್ತರವನ್ನು ಗಮನಿಸಿದಾಗ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಇವರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಭಾರತೀಯರನ್ನ ಒಂದು ಕಡೆ ಒಗ್ಗೂಡಿಸಬೇಕು ಅನ್ನೋ ಪ್ರಯತ್ನದಿಂದ 2 ಮಹತ್ವದ ಆಚರಣೆಗಳನ್ನ ಆರಂಭಿಸ್ತಾರೆ. ಒಂದು ಗಣೇಶನ ಹಬ್ಬ ಅಥವಾ ಗಣೇಶನ ಉತ್ಸವ, ಇನ್ನೊಂದು ಶಿವಾಜಿ ಜಯಂತಿ. ಇವೆರಡೂ ಕೂಡ ರಾಷ್ಟ್ರವ್ಯಾಪಿಯಾಗಿ ಸಾರ್ವಜನಿಕ ಉತ್ಸವದ ರೀತಿಯಲ್ಲಿ ನಡೆಯುತ್ತೆ, ಭಾರತೀಯರನ್ನ ಒಟ್ಟಿಗೆ ತರುತ್ತೆ. ಅಂತಹ ಒಂದು ಮಹತ್ವದ ಕಾರ್ಯ ಗಣೇಶನ ಉತ್ಸವ ಮುಂದೊಂದು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಇವತ್ತಿಗೂ ಆಚರಣೆಯಾಗ್ತಾ ಇರೋದನ್ನು ನೋಡ್ತೀವಿ. ಇದನ್ನ ಆರಂಭಿಸಿದವರು ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್. ಅಲ್ಲಿಗೆ ತಿಲಕರ ಒಂದು ಉತ್ತರದೊಂದಿಗೆ ಮುಂದಿನ ಪ್ರಶ್ನೆಗೆ ಬರ್ತೀವಿ. 25ನೆಯ ಪ್ರಶ್ನೆ. Who among the following was the founder
ಆಫ್ ಬಿಜಾಪುರ ಸ್ಟೇಟ್. ಬಿಜಾಪುರ ರಾಜ್ಯದ ಸಂಸ್ಥಾಪಕರು ಯಾರು? ಇಲ್ಲಿ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಬಿಜಾಪುರ ರಾಜ್ಯ ಅಂದ್ರೆ ಬಹಮನಿ ಸುಲ್ತಾನರ ವಂಶ ಏನಿತ್ತು ಅದು ಒಡೆದು 5 ಶಾಖೆ ಆಯಿತು. ಬಹಮನಿ ಸಾಮ್ರಾಜ್ಯದಿಂದ ಅನೇಕ ಶಾಖೆಗಳು. ಬೀದರ್ನಲ್ಲಿ ಬರೀದ್ ಶಾಹಿ, ಬಿಜಾಪುರದಲ್ಲಿ ಆದಿಲ್ ಶಾಹಿ, ಗೋಲ್ಖಂಡದಲ್ಲಿ ಕುತುಬ್ ಶಾಹಿ, ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿ, ಬಿರಾರ್ನಲ್ಲಿ ಬರೀದ್ ಶಾಹಿ, ಹೀಗೆ. ಇದರಲ್ಲಿ ಬಿಜಾಪುರ ರಾಜ್ಯ ಅಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳ ರಾಜ್ಯ. ಈ ಬಿಜಾಪುರದ ಆದಿಲ್ ಶಾಹಿಗಳ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಯೂಸಫ್ ಆದಿಲ್ ಶಹಾನ, ಮುರಾದ್ ಎರಡ, ಮೊಹಮ್ಮದ್ ಎರಡ ಅಥವಾ ಇಬ್ರಾಹಿಂ ಜುಬೈರಿನಾ? ಇದಕ್ಕೆ ಮುರಾದ್ ಎರಡು ಮತ್ತೆ ಮೊಹಮ್ಮದ್ ಎರಡು ಅವರು ಒಟ್ಟೋವಾನ್ ಸಾಮ್ರಾಜ್ಯದಲ್ಲಿದ್ದಂತಹ ಸುಲ್ತಾನರು. ಇಬ್ರಾಹಿಂ ಜುಬೈರಿ ಬಿಜಾಪುರದ ಆದಿಲ್ ಶಾಹಿ ಮನೆತನದೊಟ್ಟಿಗೆ ಅವರ ಹೆಸರು ನಮಗೆ ಕಂಡುಬರುತ್ತೆ. ಆದರೆ ಇಲ್ಲಿ ಸ್ಥಾಪಕ ಯಾರು ಅಂತಂದ್ರೆ ಯೂಸಫ್ ಆದಿಲ್ ಶಹಾ. ಯೂಸಫ್ ಆದಿಲ್ ಶಹಾ ಬಿಜಾಪುರ ರಾಜ್ಯದ ಸಂಸ್ಥಾಪಕರು. ಯೂಸಫ್ ಆದಿಲ್ ಶಾ ಇಲ್ಲಿ ಸರಿಯಾದಂತಹ ಉತ್ತರ. ಮುಂದುವರೆದು 26ನೆಯ ಪ್ರಶ್ನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಕುಶಾನ ಕಿಂಗ್ ಅಡಾಪ್ಟೆಡ್ ದ ಎಪಿಥೆಟ್ ಧರ್ಮಥೀಡ? ಕೆಳಗಿನ ಯಾವ ಕುಶಾನ ರಾಜನಿಗೆ ಧರ್ಮಥೀಡನೆಂಬ ಸಾರ್ಥಕ ನಾಮವನ್ನ ಕೊಡಲಾಯಿತು? ಇಲ್ಲಿ ಆಪ್ಷನ್ಗಳನ್ನು ನಾವು ಗಮನಿಸುವುದಾದ್ರೆ ಯಾರಿಗೆ ಧರ್ಮಥೀಡ ಅಂತ ಕರೀತಾ ಇದ್ರು? ವಿಮಾ ಕಡ್ಪೀಸಸ್, ಕುಜಲ್ ಕಡ್ಪೀಸಸ್, ಕನಿಷ್ಕಾ ದಿ ಗ್ರೇಟ್, ಹುವಿಷ್ಕಾ ಅನ್ನೋ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕನಿಷ್ಕ 4ನೇ ಬೌದ್ಧ ಮಹಾಸಮ್ಮೇಳನದೊಂದಿಗೆ ಹೆಸರುವಾಸಿಯಾದಂತಹ ದೊರೆ, ಗ್ರೇಟ್ ರೂಲರ್ ಆಫ್ ಕುಶಾನ ಡೈನೆಸ್ಟಿ. ಕುಜಲ ಕಡ್ಫೀಸಸ್ ಏನಿದ್ದಾನೆ ಆತ ಕುಶಾನ ಮನೆತನದ ಸ್ಥಾಪಕ. ವಿಮಾ ಕಡ್ಫೀಸಸ್ ಏನಿದ್ದಾನೆ ಆತ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಂತಹ ದೊರೆ. ಹುವಿಷ್ಕಾ ಅವನ ಬಗ್ಗೆ ಅಷ್ಟೊಂದು ಮಾಹಿತಿಗಳು ನಮಗೆ ಸಿಗಲ್ಲ. ಇಲ್ಲಿ ಧರ್ಮಥೀಡ ಅಂತ ಹೆಸರನ್ನ ಪಡ್ಕೊಂಡಿದ್ದವನು ಕುಜುಲ ಕಡ್ಪೀಸಸ್. ಕುಜಲ ಕಡ್ಪೀಸಸ್ಸನಿಗೆ ಧರ್ಮಥೀಡ ಎನ್ನುವಂತಹ ಹೆಸರು ಸಾರ್ಥಕ ನಾಮ ಇತ್ತು. ಹಾಗೆ ಇಲ್ಲಿ ಉತ್ತರ ಕುಜಲ ಕಡ್ಪೀಸಸ್. ಹಾಗೂ ಈತ ಕುಶಾನ ಸಂತತಿಯ ಸ್ಥಾಪಕ ಕೂಡ ಹೌದು. ಇವರು ಮೂಲತಃ ಚೀನಾ ಪ್ರದೇಶದಿಂದ ಬಂದಂತಹ ಒಂದು ಯೂಚಿ ಎಂಬ ಪಂಗಡದವರು. ಭಾರತದಲ್ಲಿ ಅವರು ಕುಶಾನ ಸಂತತಿಯನ್ನ ಆರಂಭಿಸ್ತಾರೆ. ಸ್ಥಾಪನೆ ಮಾಡಿದವನು ಕುಜುಲ ಕಡಪೀಸಸ್ ಅಥವಾ 1ನೇ ಕಡಪೀಸಸ್ ಅಂತ ಕೂಡ ಕರೀತಾರೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ 27th one. Which among the following terms was used for the royal cavalry of the Maratha army system? ಈ ಕೆಳಗಿನವುಗಳಲ್ಲಿ ಯಾವುದು ರಾಯಲ್ ಅಶ್ವದಳವನ್ನು ಮರಾಠ ಆರ್ಮಿ ವ್ಯವಸ್ಥೆಯಲ್ಲಿ ಬಳಸಲಾಗುತ್ತಿತ್ತು? ಗಮನಿಸಬೇಕಾದ್ದು ಪ್ರಶ್ನೆಯನ್ನು ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಮರಾಠ ಸೈನ್ಯದಲ್ಲಿ ವಿಶೇಷವಾಗಿ ಅಶ್ವದಳದಲ್ಲಿ ಯಾವುದನ್ನ ರಾಯಲ್ ಅಶ್ವದಳ ಅಂತ ಕರೀತಿದ್ರು ಅಂತ ಪ್ರಶ್ನೆ. ಅದರಲ್ಲಿ ಶಿಲಾಧಾರರು, 1ನೇ ಆಪ್ಷನ್ ಶಿಲಾಧಾರರು, 2ನೇ ಆಪ್ಷನ್ ಬಾರ್ಗೀರರು, 3ನೇದು ಹಜಾರಿ, 4 ಸುಬೇದಾರ್. ಇಲ್ಲಿ ಸುಬೇದಾರ್ ಅಂತಂದ್ರೆ ಮೊಘಲರು ಮತ್ತು ಮರಾಠರಲ್ಲಿ ಸುಭಾಗಳ ಮುಖ್ಯಸ್ಥ ಅಂದ್ರೆ ರಾಜ್ಯದ ಮುಖ್ಯಸ್ಥ, ಅವನಿಗೆ ಸುಬೇದಾರ್ ಅಂತ ಕರೀತಿದ್ರು. ಹಾಗಾಗಿ ಸುಬೇದಾರ್ ಉತ್ತರ ಅಲ್ಲ. ಹಜಾರಿ ಅಂದ್ರೆ ಇಲ್ಲಿ 1000 ಅಥವಾ 1000 ಸೈನಿಕರ ಸಂಖ್ಯೆ ಈ ತರ ಅರ್ಥವನ್ನ ಕೊಡುತ್ತೆ. ಇನ್ನು ಉಳಿದವರು 2 ಬಾರ್ಗೀರರು ಮತ್ತು ಶಿಲಾದಾರರು ಅಂತ. ಆಕ್ಚುಲಿ ಮರಾಠರ ಅಶ್ವದಳದಲ್ಲಿ 2 ಭಾಗ ಇತ್ತು, ಶಿಲಾದಾರರು ಮತ್ತು ಬಾರ್ಗೀರ್ಸ್ ಅಂತ 2 ಪ್ರಕಾರ. ಶಿಲಾದಾರರು ಅಂತಂದ್ರೆ ಸ್ವಂತ ಕುದುರೆಯನ್ನ ಹೊಂದಿರುವಂತಹ ಸೈನಿಕರು. ಕುದುರೆ ಅವರದ್ದೇ ಆಗಿರ್ತಿತ್ತು, ಸ್ವಂತ ಕುದುರೆಯನ್ನು ಹೊಂದಿರುವವರು ಶಿಲಾದಾರರು. ಆದ್ರೆ ಬಾರ್ಗೀರರು ಅಂತಂದ್ರೆ ಅವರಿಗೆ ಸ್ವಂತ ಕುದುರೆ ಇರ್ತಿರ್ಲಿಲ್ಲ. ಕುದುರೆಯನ್ನ ರಾಯಲ್ ಫ್ಯಾಮಿಲಿಯಿಂದ ಅಥವಾ ರಾಜ್ಯದಿಂದ ಅಥವಾ ಸರ್ಕಾರದಿಂದ ಕೊಡ್ತಾ ಇದ್ರು. ಸರ್ಕಾರದಿಂದ ಪಡೆದ ಕುದುರೆಯನ್ನ ಹೊಂದಿರುವವರು ಬಾರ್ಗೀರರು, ತಮ್ಮ ಸ್ವಂತ ಕುದುರೆಯನ್ನ ಹೊಂದಿರುವವರು ಶಿಲಾದಾರರು. ಇಲ್ಲಿ ಬಾರ್ಗೀರರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ. ರಾಯಲ್ ಅಶ್ವದಳ, ರಾಯಲ್ ಅಶ್ವದಳ ಅಂತಂದ್ರೆ ಆ ಶಿವಾಜಿ ಮತ್ತೆ ಮರಾಠ ರಾಜ್ಯದಿಂದ ಕೊಡಲ್ಪಟ್ಟಂತಹ ಅಶ್ವವನ್ನ ಹೊಂದಿರುವಂತಹ ಸೈನಿಕ. ವಿಶೇಷವಾಗಿ ಬಂಗಾಳದ ಮೇಲೆ ಆತ ದಾಳಿ ಮಾಡುವ ಸಂದರ್ಭದಲ್ಲಿ ಬಂಗಾಳದಿಂದ
ಆತ ಔರಂಗಜೇಬನಿಗೆ ಸಂಬಂಧಪಟ್ಟ ಕೆಲವೊಂದು ಪ್ರದೇಶಗಳನ್ನ ಗೆದ್ದುಕೊಳ್ಳುವ ಸಂದರ್ಭದಲ್ಲಿ ಆತ ಈ ಬಾರ್ಗೀರರನ್ನ ಬಳಸ್ಕೊಳ್ತಾನೆ. ಇಲ್ಲಿ ರಾಯಲ್ ಅಶ್ವದಳಕ್ಕೆ ಸೇರಿದ ಆರ್ಮಿ ಯಾವುದು ಅಂತ ಕೇಳಿದ್ರೆ ಬಾರ್ಗೀರರು ಸರಿಯಾದಂತಹ ಉತ್ತರ ಆಗತ್ತೆ. ಓಕೆ, ಮುಂದುವರೆದು 28ನೇ ಪ್ರಶ್ನೆ. ಹೂ ಅಮಂಗ್ ದ ಫಾಲೋವಿಂಗ್ ಕುಶಾನ ಎಂಪರರ್ಸ್ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದ ಗೋಲ್ಡ್ ಕಾಯಿನೇಜ್ ಇನ್ ಇಂಡಿಯಾ? ಈ ತಾನೇ ಕುಶಾನರ ಬಗ್ಗೆ ಹೇಳ್ತಾ ನಿಮ್ಗೆ ಹೇಳಿದೆ. ಈ ಕೆಳಗಿನ ಕುಶಾನ ಸಾಮ್ರಾಟರಲ್ಲಿ ಯಾರು ಮೊದಲಿಗೆ ಸ್ವರ್ಣ ಮುದ್ರೆಗಳನ್ನ ಪರಿಚಯಿಸಿದರು ಅಂತ ಆಗ್ಲೇ ನಾನು ಹೇಳಿದ್ದು ನಿಮ್ಗೆ ನೆನಪಿರಬಹುದು. ಇವರಲ್ಲಿ ಕುಜುಲ ಕ್ಯಾಡ್ಪೀಸಸ್ ನನ್ನ ಧರ್ಮತೀಡ ಅಂತ ಕರೀತಾ ಇದ್ರು. ವಸಿಷ್ಠ ವಿಮಾ ತಕ್ತು ಇವರಲ್ವೇ ಅಲ್ಲ. ವಿಮಾ ಕಡಪೀಸಸ್ ಕುಶಾನರ ಎರಡನೆಯ ದೊರೆ. ಆತ ಮೊಟ್ಟ ಮೊದಲ ಬಾರಿಗೆ ಸ್ವರ್ಣ ಮುದ್ರೆಗಳನ್ನ, ಚಿನ್ನದ ನಾಣ್ಯಗಳನ್ನ ಪರಿಚಯಿಸ್ತಾನೆ. ಕುಶಾನ ಸಾಮ್ರಾಟರಲ್ಲಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ವಿಮಾ ಕಡಪೀಸಸ್. ಭಾರತದಲ್ಲಿ ಕೂಡ ವಿಮಾ ಕಡಪೀಸಸ್ ನಿಂದ ಸುವರ್ಣ ಮುದ್ರೆ ಪರಿಚಯ ಆಗತ್ತೆ. ಅಲ್ಲಿಗೆ ವಿಮಾ ಕಡಪೀಸಸ್ ಇಲ್ಲಿ ಸರಿಯಾದಂತಹ ಉತ್ತರ. ಮುಂದುವರೆದು 29ನೇ ಪ್ರಶ್ನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಬುಕ್ ವಾಸ್ ಆಥರ್ಡ್ ಬೈ ಮಹಾತ್ಮ ಗಾಂಧಿ? ಮಹಾತ್ಮ ಗಾಂಧಿ ಅವರಿಂದ ಕೆಳಗಿನ ಯಾವ ಪುಸ್ತಕ ಬರೆಯಲ್ಪಟ್ಟಿತು? ಹಿಂದೂ ವ್ಯೂ ಆಫ್ ಲೈಫ್ ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಹಿಂದ್ ಸ್ವರಾಜ್. ಮೂರನೇ ಆಪ್ಷನ್ ಡಿಸ್ಕವರಿ ಆಫ್ ಇಂಡಿಯಾ. ನಾಲ್ಕನೇ ಆಪ್ಷನ್ ಮೈ ಟ್ರುತ್. ಇದರಲ್ಲಿ ಮೈ ಟ್ರುತ್ ಏನಿದೆ ಇದು ಇಂದಿರಾ ಗಾಂಧಿ ಅವರು ಬರೆದಂತಹ ಪುಸ್ತಕ ಮೈ ಟ್ರುತ್. ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು ಅವರು ಬರೆದಂತಹ ಪುಸ್ತಕ. ಹಿಂದೂ ವ್ಯೂ ಆಫ್ ಲೈಫ್ ಇದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬರೆದಂತಹ ಪುಸ್ತಕ. ಸೊ ಅಲ್ಲಿಗೆ ಹಿಂದೂ ವ್ಯೂ ಲೈಫ್ ರಾಧಾಕೃಷ್ಣನ್, ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು, ಮೈ ಟ್ರುತ್ ಇಂದಿರಾ ಗಾಂಧಿ. ಅಲ್ಲಿಗೆ ಉಳ್ಕೊಂಡಿದ್ದು ಹಿಂದ್ ಸ್ವರಾಜ್. ಹಿಂದ್ ಸ್ವರಾಜ್ ಗಾಂಧಿಯವರು ಬರೆದಂತಹ ಕೃತಿ. ಕೆಲವೊಮ್ಮೆ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಗಾಂಧಿಯವರು ತಮ್ಮ ಆತ್ಮಕಥೆಯನ್ನ ಬರೀತಾರೆ ಮೈ ಟ್ರುತ್ ವಿತ್ ಎಕ್ಸ್ಪೆರಿಮೆಂಟ್ಸ್ ಅಂತ. ಇಲ್ಲಿ ಬರೀ ಅರ್ಧ ಕೊಟ್ಟಿರ್ಬೋದು ಅಂತ ಭಾವಿಸ್ಬೇಡಿ. ಮೈ ಟ್ರುತ್ ಇಂದಿರಾ ಗಾಂಧಿ ಅವರದ್ದು, ಹಿಂದ್ ಸ್ವರಾಜ್ ಸರಿಯಾದಂತಹ ಉತ್ತರ. ಮುಂದುವರೆದು 30ನೇ ಪ್ರಶ್ನೆ. ಇನ್ ವಿಚ್ ಸೆಂಚುರಿ ದ ರಾಜತರಂಗಿಣಿ ಆಫ್ ಕಲ್ಹಣ ವಾಸ್ ಕಂಪೋಸ್ಡ್? ಯಾವ ಶತಮಾನದಲ್ಲಿ ಕಲ್ಹಣನ ರಾಜತರಂಗಿಣಿಯನ್ನು ರಚಿಸಲಾಗಿತ್ತು ಅನ್ನುವ ಪ್ರಶ್ನೆ. 11, 12, 13, 10 ಅನ್ನುವ ಆಪ್ಷನ್ ಕೊಟ್ಟಿದ್ದಾರೆ. ಕಲ್ಹಣ ರಾಜತರಂಗಿಣಿಯನ್ನು ಬರೀತಾನೆ ಸಂಸ್ಕೃತದಲ್ಲಿ. ಕಾಶ್ಮೀರದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಿರುವಂತಹ ಅತ್ಯಂತ ಆರಂಭದ ದಾಖಲೆಯನ್ನು ಕೊಡ್ತಾನೆ. ಇದು ಸಂಸ್ಕೃತ ಭಾಷೆಯಲ್ಲಿರುವಂತಹ ಕೃತಿ. 12ನೇ ಶತಮಾನದಲ್ಲಿ ಇದು ಬರೆಯಲ್ಪಟ್ಟಿತು. ಅಲ್ಲಿಗೆ ಕಲ್ಹಣನ ರಾಜತರಂಗಿಣಿಯ ಕಾಲ 12ನೇ ಶತಮಾನ. 12ನೇ ಶತಮಾನ ಅನ್ನೋದು ಸರಿಯಾದಂತಹ ಉತ್ತರ. ಮುಂದುವರೆದು 31ನೇ ಪ್ರಶ್ನೆ. ಫಾರ್ ವಿಚ್ ಅಮಂಗ್ ದ ಫಾಲೋವಿಂಗ್ ಅಫೆನ್ಸಸ್ ಮನು ರೆಕಮೆಂಡೆಡ್ ಹೈಯರ್ ಪನಿಷ್ಮೆಂಟ್ ಟು ಬ್ರಾಹ್ಮಣಾಸ್ ದೆನ್ ದ ಪರ್ಸನ್ ಆಫ್ ಅದರ್ ವರ್ಣಾಸ್? ಈ ಕೆಳಗಿನ ಅಪರಾಧಗಳಲ್ಲಿ ಮನು ಯಾವ ಅಪರಾಧಕ್ಕೆ ಹೆಚ್ಚಿನ ದಂಡ ಶಿಕ್ಷೆಯನ್ನ ಬ್ರಾಹ್ಮಣರಿಗೆ ಬೇರೆ ಜಾತಿಯವರಿಗಿಂತಲೂ ಗುರಿಪಡಿಸಲು ಆಗ್ರಹಿಸುತ್ತಿದ್ದ ಅನ್ನುವ ಪ್ರಶ್ನೆ. ಧರ್ಮನಿಂದೆ, ಕೊಲೆ, ಕಳ್ಳತನ, ವಿಶ್ವಾಸಘಾತ ಅಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಮನು ತನ್ನ ಮನುಸ್ಮೃತಿಯಲ್ಲಿ ಹೇಳಿದ ವಿಚಾರಗಳ ಪ್ರಕಾರ ಬೇರೆ ಎಲ್ಲ ಜಾತಿಗಿಂತ ಬ್ರಾಹ್ಮಣನು ಈ ತಪ್ಪನ್ನ ಮಾಡಿದ್ರೆ ಹೆಚ್ಚು ಶಿಕ್ಷೆಯನ್ನ ಕೊಡಬೇಕು ಅಂತ. ಅದರಲ್ಲಿ ಧರ್ಮ ನಿಂದನೆ ಅಲ್ಲ, ಕೊಲೆ ಅಲ್ಲ, ವಿಶ್ವಾಸಘಾತ ಕೂಡ ಅಲ್ಲ, ಕಳ್ಳತನ. ಬ್ರಾಹ್ಮಣನಾದವನು ಕಳ್ಳತನ ಮಾಡಿದ್ರೆ ಬೇರೆ ಎಲ್ಲವರಿಗಿಂತ ಹೆಚ್ಚು ಶಿಕ್ಷೆಯನ್ನ ಬ್ರಾಹ್ಮಣನಿಗೆ ಕೊಡಬೇಕು ಅನ್ನೋದಾಗಿ ಮನು ತನ್ನ ಬರಹಗಳಲ್ಲಿ ಆತ ಹೇಳ್ತಾನೆ. ಅಲ್ಲಿಗೆ ಸರಿಯಾದಂತಹ ಉತ್ತರ ಕಳ್ಳತನ. ಮುಂದುವರೆದು 32ನೇ ಪ್ರಶ್ನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಸುಲ್ತಾನ ರೆಫ್ಯೂಸ್ಡ್ ಟು ರೀಡ್ ಖುತ್ಬಾ ಇನ್ ದ ನೇಮ್ ಆಫ್ ಖಲೀಫಾ ಫಾರ್ ಫಸ್ಟ್ ಟೈಮ್? ಇವುಗಳಲ್ಲಿ ಯಾವ ಸುಲ್ತಾನ ಪ್ರಥಮ ಬಾರಿಗೆ ಖಲೀಫಾ ಹೆಸರಿನಲ್ಲಿ ಕುತುಬಾ ಓದಲು ನಿರಾಕರಿಸಿದನು? ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತೊಗ್ಲಕ್. ಆ ನಂತರ ಮತ್ತೆರಡು ಆಪ್ಷನ್ಗಳು ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ. ಇವರಲ್ಲಿ ಆಡಳಿತದಲ್ಲಿ ಅನೇಕ ಬದಲಾವಣೆಗಳನ್ನು ತಂದವನು ಅಲಾವುದ್ದೀನ್ ಖಿಲ್ಜಿ. ಆತ ಉಲೇಮರ ಹಸ್ತಕ್ಷೇಪವನ್ನು ನಿಲ್ಲಿಸ್ತಾನೆ. ಜೊತೆಯಲ್ಲಿ ಆತ ಜೂಜಾಟವನ್ನ, ಮದ್ಯಪಾನವನ್ನ ನಿಷೇಧಿಸ್ತಾನೆ, ರಹಸ್ಯ ಔತಣ ಕೂಟಗಳನ್ನು ನಿಷೇಧಿಸ್ತಾನೆ ಹಾಗೂ ಪ್ರಪ್ರಥಮ ಬಾರಿಗೆ ಖಲೀಫರ ಹೆಸರಲ್ಲಿ ಕುತ್ಬಾವನ್ನು ಓದೋದಕ್ಕೆ ಆತ ನಿರಾಕರಿಸ್ತಾನೆ. ಹಾಗೆ ಇಲ್ಲಿ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಅಲ್ಲಿಗೆ 32ನೇ ಪ್ರಶ್ನೆಯ ಉತ್ತರ ನಮ್ಗೆ ಸಿಕ್ಕಿದೆ. ಅಲಾವುದ್ದೀನ್ ಖಿಲ್ಜಿ ಪ್ರಪ್ರಥಮ ಬಾರಿಗೆ ಕುತ್ಬಾವನ್ನ ಪಠಿಸೋದಕ್ಕೆ ನಿರಾಕರಿಸ್ತಾನೆ. ದ ನೆಕ್ಸ್ಟ್ ಕ್ವಶನ್. ವಿಚ್ ಅಮಂಗ್ ದ ಫಾಲೋವಿಂಗ್ ಕ್ಯಾನ್
ಬೆಸ್ಟ್ ಡಿಫೈನ್ ದ ನಿಯೋಲಿಥಿಕ್ ರೆವಲ್ಯೂಷನ್. ಪ್ರಶ್ನೆಯನ್ನ ಸರಿಯಾಗಿ ಓದಬೇಕು. ಕನ್ನಡಕ್ಕೂ ಇಂಗ್ಲಿಷಿಗೂ ತುಂಬಾ ವ್ಯತ್ಯಾಸ ಇದೆ. ಇವುಗಳಲ್ಲಿ ಯಾವುದು ಉತ್ತಮ ನವಯುಗದ ಕ್ರಾಂತಿಕಾರಿ ಎಂದು ಹೆಸರಿಸಲ್ಪಟ್ಟಿತು? ಇಲ್ಲಿ ನವಯುಗ ಅಂದ್ರೆ ಅದಕ್ಕೆ ಹೆಸರು ನೋಡಿ, ನಿಯೋಲಿಥಿಕ್. ನಮ್ಮ ಶಿಲಾಯುಗವನ್ನ ನಾವು 3 ಭಾಗ ಮಾಡ್ಕೋತೀವಿ: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್. ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಹಾಗೂ ನವಶಿಲಾಯುಗ. ಇಲ್ಲಿ ಸಂಬಂಧಪಟ್ಟಿರೋದು ನವಶಿಲಾಯುಗಕ್ಕೆ. ನವಯುಗ ಅಲ್ಲ ಅದು. ನಿಯೋಲಿಥಿಕ್ ಅಂದ್ರೆ ನವಶಿಲಾಯುಗ. ಆ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿಕಾರಿ ಬದಲಾವಣೆ ಏನು ಅಂತಂದ್ರೆ ಹಸಿರು ಕ್ರಾಂತಿ ಇತ್ತೀಚಿಂದು, ಔದ್ಯೋಗಿಕ ಕ್ರಾಂತಿ ಅದು ಇತ್ತೀಚಿಂದು, ಆಮೇಲೆ ಹಾಲು ಶ್ವೇತ ಕ್ರಾಂತಿ ಕೂಡ ಇತ್ತೀಚಿಂದು. ಆದರೆ ನವಶಿಲಾಯುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯ ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಉತ್ತರ ಕೃಷಿ, ಅಗ್ರಿಕಲ್ಚರಲ್ ರೆವಲ್ಯೂಷನ್. ಸೊ ಅಲ್ಲಿಗೆ ನಿಯೋಲಿಥಿಕ್ ರೆವಲ್ಯೂಷನ್ಗೆ ಸರಿ ಹೊಂದೋದು ಕೃಷಿ ಕ್ರಾಂತಿಕಾರಿ, ಅಗ್ರಿಕಲ್ಚರಲ್ ರೆವಲ್ಯೂಷನ್. ಇದು ಇದಕ್ಕೆ ಸರಿಯಾದಂತಹ ಉತ್ತರ. ಯಾವಾಗಲೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೇ ಸಲ ನವ ಯುಗ ಅನ್ಕೊಂಡ್ರೆ ನಾವು ಹಸಿರು ಕ್ರಾಂತಿಯನ್ನು, ಹಾಲಿನ ಕ್ರಾಂತಿಯನ್ನು ಅದ್ರ ಕಡೆ ಹೆಚ್ಚು ಯೋಚನೆ ಮಾಡ್ತೀವಿ. ನಿಯೋಲಿಥಿಕ್ ಅಂದಾಗ ಅದು ನವಶಿಲಾಯುಗ. ನವಶಿಲಾಯುಗದಲ್ಲಿ ಮನುಷ್ಯ ಕೃಷಿಯ ಚಟುವಟಿಕೆಯನ್ನ ಆರಂಭಿಸ್ತಾನೆ. ಅದೊಂದು ಕ್ರಾಂತಿಕಾರಿ ಬದಲಾವಣೆ ಅನಿಸ್ಕೊಳ್ಳುತ್ತೆ. ಓಕೆ, ಮುಂದಿನ ಪ್ರಶ್ನೆ. ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ ಮೀನಿಂಗ್ ಆಫ್ ಆಫೀಸ್ ಆಫ್ ಕಾಜಿ ಉಲ್ ಖಜತ್ ಅಂಡರ್ ದ ಮುಗಲ್ಸ್? ಆಗ್ಲೇ ಒಂದು ಪ್ರಶ್ನೆ ಬಂದಿತ್ತದು. ಮುಘಲರ ಕಾಲದಲ್ಲಿ ಅತ್ಯಂತ ಉಚ್ಚ ನ್ಯಾಯಾಧೀಶ ಯಾರು ಅಂತ. ಕಾಜಿ ಉಲ್ ಖಜತ್. ಕಾಜಿ ಉಲ್ ಖಜತ್ ಅತ್ಯಂತ ಶ್ರೇಷ್ಠ ನ್ಯಾಯಾಧೀಶ ಅಂದ್ಮೇಲೆ ಆತ ಯಾವುದರ ಮುಖ್ಯಸ್ಥನಾಗಿರ್ತಾನೆ? ವೆರಿ ಸಿಂಪಲ್. ಹಣಕಾಸು ಅಲ್ವೇ ಅಲ್ಲ, ನೈತಿಕತೆ ಅಲ್ಲ, ಶ್ರೇಷ್ಠ ನ್ಯಾಯಾಲಯದ ಅಧಿಕಾರ, ದಾನ ಧರ್ಮಗಳನ್ನು ನೋಡಿಕೊಳ್ಳೋದು ಅಲ್ಲ. ಅಲ್ಲಿಗೆ ಉತ್ತರ ಏನ್ ಹೇಳಿ? ಕಾಜಿ ಉಲ್ ಖಜತ್ನ ನಿಜವಾದ ಕಚೇರಿ ಯಾವುದು ಅಂತಂದ್ರೆ ಶ್ರೇಷ್ಠ ನ್ಯಾಯಾಲಯದ ಅಧಿಕಾರ ಅಥವಾ ಸುಪ್ರೀಂ ಅಥಾರಿಟಿ ಇನ್ ಜಸ್ಟಿಸ್. ಇದು ಕಾಜಿ ಉಲ್ ಖಜತ್ನಿಗೆ ಸರಿಯಾಗತ್ತೆ. ಸದರ್ ಉಸ್ ಸದರ್ ಅಂತ ಇದ್ದಾನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸದರ್ ಉಸ್ ಸದರ್, ಅವನು ದಾನ ಧರ್ಮಗಳನ್ನ ನೋಡಿಕೊಳ್ಳುವಂತಹ ಮುಖ್ಯಸ್ಥನಾಗಿದ್ದ. ಸದರ್ ಉಸ್ ಸದರ್, ಕಾಜಿ ಉಲ್ ಖಜತ್ ಶ್ರೇಷ್ಠ ನ್ಯಾಯಾಲಯದ ಅಧಿಕಾರ. ಮುಂದುವರೆದ 35ನೇ ಪ್ರಶ್ನೆ. ಹೂ ಅಮಂಗ್ ದ ಫಾಲೋವಿಂಗ್ presided over the Surat session of Indian National Congress in 1907? ಯಾರ ಮುಂದಾಳತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸೂರತ್ ಸಭೆ 1907ರಲ್ಲಿ ನಡೆಯಿತು? ಆಪ್ಷನ್ ಎ, ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರು 3 ಸಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇದರಲ್ಲಿ ಆರಂಭದಲ್ಲಿ 1886 ಕಲ್ಕತ್ತಾದಲ್ಲಿ ನಡೆದಂತಹ 2ನೇ ಕಾಂಗ್ರೆಸ್ ಅಧಿವೇಶನ, ಅದಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷರಾಗಿದ್ದರು. 1893ರಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ, 9ನೇ ಕಾಂಗ್ರೆಸ್ ಅಧಿವೇಶನ, ಅದಕ್ಕೂ ಕೂಡ ಅಧ್ಯಕ್ಷರಾಗಿದ್ದರು. 1886, 1893 ಮತ್ತು 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, 22ನೇ ಕಾಂಗ್ರೆಸ್ ಅಧಿವೇಶನ. ಈ 3 ಕಾಂಗ್ರೆಸ್ ಅಧಿವೇಶನಗಳಿಗೆ ಅಧ್ಯಕ್ಷರಾಗಿದ್ದವರು ದಾದಾಬಾಯಿ ನವರೋಜಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ವೃದ್ಧ ಪಿತಾಮಹ, ಮಂದಗಾಮಿಗಳ ನಾಯಕ, ಇಂಗ್ಲೆಂಡ್ನ ಪಾರ್ಲಿಮೆಂಟ್ನ ಸದಸ್ಯನಾದ ಮೊಟ್ಟ ಮೊದಲ ಭಾರತೀಯ. ಹೀಗೆ ಹಲವಾರು ವಿಷಯಗಳಿಗೆ ಕಾರಣದಂತಹ ದಾದಾಬಾಯಿ ನವರೋಜಿ 1886, 1893, 1906 3 ಸಲ ಆಗಿದ್ರು. 1907ರಲ್ಲಿ ಅವರು ಆಗಿರ್ಲಿಲ್ಲ. ಸೂರತ್ ಒಡಕಾಗತ್ತೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೆಯುತ್ತೆ. ಮಂದಗಾಮಿಗಳು ತೀವ್ರಗಾಮಿಗಳನ್ನ ಹೊರ ಹಾಕ್ತಾರೆ ಕಾಂಗ್ರೆಸ್ನಿಂದ. ಅದನ್ನ ಸೂರತ್ ಒಡಕು ಅಂತ ಕೂಡ ಕರೀತಾರೆ. ದಾದಾಬಾಯಿ ನವರೋಜಿ ಅಲ್ಲ ಅಂದ್ಮೇಲೆ ಮತ್ತೆ ಯಾರಿರ್ಬೋದು ಅಂತ ನೋಡಿದ್ರೆ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ 1905ರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ರು. ಗೋಪಾಲಕೃಷ್ಣ ಗೋಖಲೆ ಕೂಡ ಇಲ್ಲಿ ಉತ್ತರ ಅಲ್ಲ. 1907 ಕೇಳಿದ್ದಾರೆ. ಇನ್ನು ಪಂಡಿತ್ ಮದನ ಮೋಹನ ಮಾಳವೀಯ, 1909ರಲ್ಲಿ ಮದನ ಮೋಹನ್ ಮಾಳವೀಯ ಅವರು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿಗೆ ದಾದಾಬಾಯಿ ನವರೋಜಿ ಅಲ್ಲ, ಗೋಪಾಲಕೃಷ್ಣ ಗೋಖಲೆ ಅಲ್ಲ, ಪಂಡಿತ್ ಮದನ್ ಮೋಹನ್ ಮಾಳವೀಯ ಕೂಡ ಅಲ್ಲ. ಸೂರತ್ ಒಡಕು 1907. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಸ್ ಬಿಹಾರಿ ಘೋಷ್. ಇದು ಸರಿಯಾದಂತಹ ಉತ್ತರ. 1907ರ ಸೂರತ್ ಅಧಿವೇಶನದ ಮುಖಂಡರು ಯಾರು ಅಂತ ಕೇಳಿದ್ರೆ
ರಾಸ್ ಬಿಹಾರಿ ಘೋಷ್. 36ನೇ ಪ್ರಶ್ನೆ. The rulers of which among the following dynasties called themselves ಬ್ರಹ್ಮ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಕ್ಷತ್ರಿಯ? ಈ ಕೆಳಗಿನ ಯಾವ ರಾಜವಂಶ ತಮ್ಮನ್ನು ತಾವೇ ಬ್ರಾಹ್ಮಣ ಕ್ಷತ್ರಿಯರೆಂದು ಕರೆಸಿಕೊಂಡರು? ಇದಕ್ಕೆ ಸರಿಯಾದಂತಹ ಉತ್ತರ ಪಾಲರು ಅಲ್ಲ, ಪ್ರತಿಹಾರರು ಅಲ್ಲ, ಚಾಹಮಾನರು ಅಲ್ಲ. ಸರಿಯಾದಂತಹ ಉತ್ತರ ಸೇನರು. ಸೇನರು ತಮ್ಮನ್ನ ತಾವು ಬ್ರಾಹ್ಮಣ ಕ್ಷತ್ರಿಯರೆಂದು ಕರೆದುಕೊಳ್ತಾರೆ. ಮುಂದಿನ ಪ್ರಶ್ನೆ 37. The beneficiaries of Ashoka's donations in the region of Barbara Hill were? ಬಾರ್ಬರಾ ಹಿಲ್ ಪ್ರದೇಶದಲ್ಲಿ ಅಶೋಕನ ದಾನ ಧರ್ಮದಲ್ಲಿ ದಾನ ಪಡೆದವರು ಯಾರಿದ್ದರು? ಅಶೋಕ ಅಂದುಕೂಡಲೇ ನಾವು ಬೌದ್ಧ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ. ಇಲ್ಲಿ ಬೌದ್ಧರಿದ್ದಾರೆ, ಅಜೀವಕ ಸಂತರಿದ್ದಾರೆ, ಶ್ವೇತಾಂಬರ ಜೈನ, ದಿಗಂಬರ ಜೈನ ಎನ್ನುವ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಶ್ವೇತಾಂಬರ ಜೈನ, ದಿಗಂಬರ ಜೈನ ಉತ್ತರ ಅಲ್ಲ. ಬಹುತೇಕರು ಬೌದ್ಧರು ಅಂತ ಬರಿತೀವಿ. ಯಾಕಂದ್ರೆ ಅಶೋಕ ಅಂದ್ಕೂಡಲೇ ಬೌದ್ಧ ಧರ್ಮಕ್ಕೆ ಕೊಡುಗೆ ಕೊಟ್ಟವನು. ಅಶೋಕ ಮತ್ತೆ ದಶರಥ ಬಾರ್ಬರಾ ಗುಹೆಗಳಲ್ಲಿ ಅನೇಕ ಗುಹೆಗಳನ್ನ ಕಟ್ಟಿಸ್ಕೊಡ್ತಾರೆ, ದಾನ ಧರ್ಮವನ್ನ ಕೊಡ್ತಾರೆ. ಅದು ಯಾರಿಗೆ ಅಂತಂದ್ರೆ ಅಜೀವಕ ಸಂತರಿಗೆ. ಮಕ್ಕಲಿ ಗೋಸಾಲ ಎಂಬನಿಂದ ಅಜೀವಕ ಪರಂಪರೆ ಆರಂಭ ಆಗುತ್ತೆ. ಮಕ್ಕಲಿ ಗೋಸಾಲ ಕೇಳ್ತಾರೆ, ಅಜೀವಕ ಪರಂಪರೆಯ ಸ್ಥಾಪಕ ಯಾರು ಅಂತ. ಮಕ್ಕಲಿ ಗೋಸಾಲ ಅಂತ. ಅಜೀವಕರು ಅಂತಂದ್ರೆ ಈ ವೈದಿಕ ಸಂಸ್ಕೃತಿಗೆ ವಿರುದ್ಧವಾಗಿದ್ದಂಥವ್ರು, ತಮ್ಮದೇ ಆದಂತಹ ಅನೇಕ ವಾದಗಳನ್ನ ಮಂಡಿಸಿದಂತಹ ಅಜೀವಕ ಸಂತರು, ಅಜೀವಕ ಪರಂಪರೆ. ಈ ಅಜೀವಕ ಸಂತರಲ್ಲಿ ಮಕ್ಕಲಿ ಗೋಸಾಲ ಅತ್ಯಂತ ಪ್ರಮುಖ, ಅದರ ಫೌಂಡರ್. ಈ ಅಜೀವಕ ಸಂತರಿಗಾಗಿ ಬಾರ್ಬರಾ ಹಿಲ್ ಅಥವಾ ಬಾರ್ಬರಾ ಹಿಲ್ ಪ್ರದೇಶದಲ್ಲಿ ಅಶೋಕ ದಾನ ಧರ್ಮಗಳನ್ನ ಮಾಡ್ತಾನೆ. ಹಾಗೆ ಇಲ್ಲಿ ಸರಿದಂತಹ ಉತ್ತರ ಅಜೀವಕ ಸಂತರು. ಮುಂದುವರೆದು 38ನೇ ಪ್ರಶ್ನೆ. In 1953, under whose chairmanship was the first OBC commission founded? 1953ರಲ್ಲಿ ರೂಪುಗೊಂಡ OBC ಕಮಿಷನ್, ಹಿಂದುಳಿದ ವರ್ಗಗಳ ಆಯೋಗ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಕಮಿಷನ್, ಸಭಾಧ್ಯಕ್ಷರು ಯಾರಾಗಿದ್ರು ಅಂತ. ಜೋ ಅಚಿಮ್ ಆಲ್ವಾ, ಕಾಕಾ ಕಾಲೇಲ್ಕರ್, ಹರ್ಡೆಪ್ಪ ಮಂಜೇಕರ್, ಹರ್ಡೇಕರ್ ಮಂಜಪ್ಪ ಮತ್ತು ಕೆ ಶೆಟ್ಟಿ ಎಂಬ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 1953ರ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಸಭಾಧ್ಯಕ್ಷರಾಗಿದ್ದವರು, ಅದರ ಮುಖ್ಯಸ್ಥರಾಗಿದ್ದವರು ಕಾಕಾ ಕಾಲೇಲ್ಕರ್. ಕಾಕಾ ಕಾಲೇಲ್ಕರ್ ಅವರ ನಾಯಕತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ, ಅವರ ಸಭಾಧ್ಯಕ್ಷ ಸ್ಥಾನದಲ್ಲಿ, ಚೇರ್ಮನ್ಶಿಪ್ ಅಲ್ಲಿ ಈ ಕಮಿಟಿ ಫಾರ್ಮ್ ಆಗುತ್ತೆ. ಅಲ್ಲಿಗೆ ಕಾಕಾ ಕಾಲೇಲ್ಕರ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಮುಂದುವರೆದು 39ನೇ ಪ್ರಶ್ನೆ. ದ ಸಯೀದ್ ಡೈನೆಸ್ಟಿ ಆಫ್ ದ ದೆಹಲಿ ಸುಲ್ತಾನೇಟ್ ಈಸ್ ಕಾಲ್ಡ್ ಸೊ ಬಿಕಾಸ್. ದೆಹಲಿಯ ಸಂಸ್ಥಾನದ ಸೈಯದ್ ರಾಜವಂಶವನ್ನ ಅವರು ತಮ್ಮನ್ನ ತಾವು ಸೈಯದ್ ರಾಜವಂಶ ಅಂತ ಕರ್ಕೋತಾರೆ. ಈ ದೆಹಲಿ ಸುಲ್ತಾನರ ರಾಜಮನೆತನವನ್ನ ಗಮನಿಸಿದಾಗ ಕುತುಬುದ್ದೀನ್ ಐಬಕ್ ಗುಲಾಮನಾಗಿದ್ದ, ಗೋರಿ ಮೊಹಮ್ಮದನ ಗುಲಾಮನಾಗಿದ್ದ, ಗುಲಾಮಿ ಅಂತ ಕರ್ಕೊಂಡ್ರು. ಮುಂದೆ ಜಲಾಲುದ್ದೀನ್ ಖಿಲ್ಜಿ ಮನೆತನವನ್ನು ಸ್ಥಾಪಿಸ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಮನೆತನ. ಗಿಯಾಸುದ್ದೀನ್ ತೊಗ್ಲಕ್ ಸಂತತಿ. ಮುಂದೆ ಬಂದದ್ದು ಸೈಯದ್. ಈ ಸೈಯದ್ ಮನೆತನದ ಸ್ಥಾಪಕನಾದಂತಹ ಖಿಜರ್ ಖಾನ್, ಈತ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ತಾವು ಪ್ರಾಫೆಟ್ ಮೊಹಮ್ಮದ್ ಕುಟುಂಬಕ್ಕೆ ಸೇರಿದವರು, ಹಾಗಾಗಿ ನಮ್ಮ ಡೈನೆಸ್ಟಿಗೆ ಸೈಯದ್ ಅಂತ ಕರ್ಕೋತೀವಿ ಅಂತ. ಹಾಗಾಗಿ ಇಲ್ಲಿ ಯಾಕೆ ಸೈಯದ್ ರಾಜವಂಶಕ್ಕೆ ಆ ಹೆಸರು ಬಂತು ಅಂತಂದ್ರೆ, ಅದರ ಸ್ಥಾಪಕ ಮತ್ತು ಉತ್ತರಾಧಿಕಾರಿ ಅದರ ಹಕ್ಕನ್ನು ತನ್ನದಾಗಿಸಿಕೊಂಡಿದ್ದರು. ಅದರ ಸ್ಥಾಪಕ ಮತ್ತು ಉತ್ತರಾಧಿಕಾರಿಯವರು ಸೈಯದ್ ಪಶ್ಚಿಮ ಟರ್ಕಿಸ್ತಾನ ಪಂಗಡಕ್ಕೆ ಸೇರಿದವರಾಗಿದ್ದರು. ಸ್ಥಾಪಕ ಮತ್ತು ಉತ್ತರಾಧಿಕಾರಿಯವರು ಪ್ರೊಫೆಟ್ ಮೊಹಮ್ಮದನ ಸಂತತಿಯಾಗಿತ್ತು. ಇದು ಸರಿಯಾದಂತಹ ಉತ್ತರ. ತಾವು ಪ್ರೊಫೆಟ್ ಮೊಹಮ್ಮದನ ಉತ್ತರಾಧಿಕಾರಿಗಳು, ಅವರ ಸಂತತಿಗೆ ಸೇರಿದವರು, ಹಾಗೆ ತಮ್ಮನ್ನ ತಾವು ಸೈಯದ್ ಅಂತ ಕರ್ಕೋತೀವಿ ಅಂತ ಹೇಳಿ ಅವರು ತಮ್ಮನ್ನ ತಾವು ಸೈಯದ್ ಸಂತತಿ ಅಂತ ಕರ್ಕೋತಾರೆ. ಅಲ್ಲಿಗೆ ಸ್ಥಾಪಕ ಮತ್ತು ಉತ್ತರಾಧಿಕಾರಿಯವರು ಪ್ರೊಫೆಟ್ ಮೊಹಮ್ಮದನ ಸಂತತಿಯಾಗಿತ್ತು. ಆ ಕಾರಣದಿಂದ ಅವರು ತಮ್ಮನ್ನ ತಾವು ಸೈಯದ್ ಮನೆತನ ಅಂತ ಕರ್ಕೊಳ್ತಾರೆ. ಮುಂದುವರೆದು 40ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ನೇಟಿವ್ ಸ್ಟೇಟ್ಸ್ ವಾಸ್ ನಾಟ್ ಅನೆಕ್ಸ್ಡ್ ಬೈ ದ ಬ್ರಿಟಿಷ್ ಆನ್ ದ ಬೇಸಿಸ್ ಆಫ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ. ಇಲ್ಲಿ ಟ್ರಾನ್ಸ್ಲೇಷನ್ ನೋಡಿ, ಮರೆವಿನ ಸಿದ್ಧಾಂತ.
ತುಂಬಾ ಅಜಗಜಾಂತರ ವ್ಯತ್ಯಾಸ ನಮ್ಗೆ ಕಾಣಿಸುತ್ತೆ ಅಲ್ವಾ. ಈ ಕೆಳಗಿನ ಯಾವ ರಾಜ್ಯವು ಬ್ರಿಟಿಷರಿಂದ ಮರವಿನ ಸಿದ್ಧಾಂತದ ಮೇಲೆ ಸ್ವಾಧೀನಪಡಿಸಿಕೊಳ್ಳಲಾಗಲಿಲ್ಲ? ಇಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನೋದು ದತ್ತಕ ರದ್ದತಿ ಸೂತ್ರ. ಇದು ನೆನಪಿಟ್ಕೋಬೇಕು, ಡಾಲ್ ಹೌಸಿಯಿಂದ ಬಂದದ್ದು. ಸತಾರಾ, ಝಾನ್ಸಿ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಕರೌಲಿ ಅನೇಕ ಪ್ರದೇಶವನ್ನ ಗೆದ್ಕೊಳ್ತಾನೆ ಮೀನ್ಸ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಡಾಲ್ ಹೌಸಿ. ಆದರೆ ಪಂಜಾಬ್ ಇಲ್ಲಿ ಸೇರಿರ್ಲಿಲ್ಲ. ಪಂಜಾಬ್ ಅನ್ನ ಆಡಳಿತ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ವಶಪಡಿಸಿಕೊಳ್ತಾರೆಯೇ ಹೊರತು ಅಲ್ಲಿ ದತ್ತಕ ರದ್ದತಿ ಸೂತ್ರವನ್ನ ಅಪ್ಲೈ ಮಾಡಲ್ಲ. ಅಲ್ಲಿಗೆ 40ನೆಯ ಪ್ರಶ್ನೆಯ ಉತ್ತರ ಪಂಜಾಬ್. ಸತಾರಾ, ಝಾನ್ಸಿ, ಕರೌಲಿ, ಜೈಪುರ್, ಸಂಬಲ್ಪುರ್, ಉದಯ್ಪುರ್ ಹೀಗೆ ಅನೇಕ ಪ್ರದೇಶಗಳು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಭಾಗ ಆಗತ್ತೆ ದತ್ತಕ ರದ್ದತಿ ಸೂತ್ರದ ಪ್ರಕಾರ. ಆದರೆ ಪಂಜಾಬ್ ಅಲ್ಲ. ಮುಂದುವರೆದು 41ನೆಯ ಪ್ರಶ್ನೆ, ವಿಚ್ ಆಫ್ ದೀಸ್ ಬುಕ್ಸ್ ಆರ್ ದ ವರ್ಕ್ಸ್ ಬೈ ಅಮೀರ್ ಖುಸ್ರು? ನಾವು ಕನ್ನಡ ವರ್ಷನಿಗೆ ಬರೋಣ. ಈ ಕೆಳಗಿನ ಪುಸ್ತಕಗಳಲ್ಲಿ ಯಾವುದು ಅಮೀರ್ ಖುಸ್ರು ಬರೆದಂತವುಗಳು? ಕಿರಣ್ ಉ ಸದೈನ್, ತಹಕೀಕ್ ಇ ಹಿಂದ್, ಮಿಫ್ತಹ್ ಉಲ್ ಫುತುಹ್, ನೂರ್ ಇ ಸಿಪಿಹರ್. ಅಮೀರ್ ಖುಸ್ರುವಿನ ಕೃತಿಗಳಲ್ಲಿ ಯಾವುದು ಸರಿಯಾಗಿದೆ, ಯಾವುದಿದೆ ಅಂತ. ಒಂದಕ್ಕಿಂತ ಹೆಚ್ಚು ಕೃತಿಗಳಿದಾವೆ ಇದರಲ್ಲಿ ನಮ್ಗೆ ನೋಡಿದ ಕೂಡಲೇ ಒಂದು ಡೌಟ್ ಬರುತ್ತೆ. ತಹಕೀಕ್ ಇ ಹಿಂದ್ ಇದು ಅಮೀರ್ ಖುಸ್ರು ಬರೆದಿದ್ದಲ್ಲ. ಅಮೀರ್ ಖುಸ್ರುವನ್ನ ಭಾರತದ ಗಿಣಿ ಅಂತ ಕರೀತಾರೆ. ಅನೇಕ ಅದ್ಭುತ ಕೃತಿಗಳನ್ನ ಬರೀತಾನೆ ಅಮೀರ್ ಖುಸ್ರು. ಅನೇಕ ಸಂಗೀತದ ಉಪಕರಣಗಳ ಶೋಧನೆಗೆ ಕಾರಣನಾದವನು ಕೂಡ ಅಮೀರ್ ಖುಸ್ರು. ಅಂದರೆ ಅಮೀರ್ ಖುಸ್ರು ಬರೆಯದೇ ಇರುವ ಒಂದು ಕೃತಿಯನ್ನು ನಾವು ಗುರುತಿಸಿಬಿಟ್ರೆ ಅವನು ಬರೆದದ್ದು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ತಹಕೀಕ್ ಇ ಹಿಂದ್ ನಾವು ಅಂದ್ರೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಇದರಲ್ಲಿ ಅವನು ಬರ್ದಿದ್ದು ಯಾವುದು, ಬರಿದೇ ಇರೋದು ಯಾವುದು ಅಂತ ಗೊತ್ತಾದ್ರೆ ನಮ್ಗೆ ಉತ್ತರ ಸಾಕು. ತಹಕೀಕ್ ಇ ಹಿಂದ್ ಅನ್ನೋದು ಆತ ಬರೆದಂತಹ ಪುಸ್ತಕ ಅಲ್ಲ ಅನ್ನೋದು ನಾವು ನೋಡ್ತೀವಿ. ಬರಾನಿ ಬರೆದಂತಹ ಕೃತಿ ತಹಕೀಕ್ ಇ ಹಿಂದ್. ಸೊ ಅಲ್ಲಿಗೆ ತಹಕೀಕ್ ಇ ಹಿಂದ್ ಕೃತಿ ಅಮೀರ್ ಖುಸ್ರುವಿನ ಕೃತಿ ಅಲ್ಲ. ಉಳಿದ 3 ಅವನ ಕೃತಿಗಳೇ. ಯಾಕೆಂದ್ರೆ ಇಲ್ಲಿ ನಾವು ಆಪ್ಷನ್ ಅನ್ನ ನೋಡಿದಾಗ 2 ಕೃತಿಗಳಂತೂ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಗಳನ್ನ ಗಮನಿಸಿ, 1, 2, 3 ಈ 3 ಅಂತ ಕೊಟ್ಟಿದ್ದಾರೆ. ಬಸ್ ತಹಕೀಕ್ ಇ ಹಿಂದ್ ಇದರಲ್ಲಿ ಸೇರ್ಕೊಂಡಿದೆ, ಉತ್ತರ ಅಲ್ಲ. 1, 3, 4 ನೋ 1, 3, 4 ಎಸ್. ಆಪ್ಷನ್ ಬಿ ಏನಿದೆ 1, 3 ಮತ್ತು 4 ಎರಡನ್ನ ಬಿಟ್ಟಿದ್ದಾರೆ ಅಲ್ವಾ. ಹಾಗೆ ಸರಿಯಾದಂತಹ ಉತ್ತರ 1, 3, 4 ಒಳಗೊಂಡಂತಹ ಬಿ. ಕಿರಣ್ ಉ ಸದೈನ್ ಅಮೀರ್ ಖುಸ್ರು ಬರೆದದ್ದು, ಮಿಫ್ತಹ್ ಉಲ್ ಫುತುಹ್ ಅಮೀರ್ ಖುಸ್ರು ಬರೆದಿದ್ದು, ನೂರ್ ಇ ಸಿಪಿಹರ್ ಕೂಡ ಅಮೀರ್ ಖುಸ್ರು ಬರೆದಿದ್ದು. ತಹಕೀಕ್ ಇ ಹಿಂದ್ ಅಲ್ಲ. ಹಾಗೆ ಸರಿಯಾದಂತಹ ಉತ್ತರ 1, 3, 4 ಅದು ಬಿ ಆಪ್ಷನ್. ಮುಂದುವರೆದು 42nd ಕ್ವೆಶ್ಚನ್, ಹೂ ಅಮಂಗ್ ದ ಫಾಲೋವಿಂಗ್ ಇಂಟ್ರೊಡ್ಯೂಸ್ಡ್ ದ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಯಾರು ಪರಿಚಯಿಸಿದರು ಅನ್ನುವಂತಹ ಪ್ರಶ್ನೆ. ಇದನ್ನ ಪರಿಚಯಿಸಿದವರು ಬಹುಶಃ ನಿಮ್ಗೆ ಗೊತ್ತಿರುತ್ತೆ. ಸರ್ ಆಸ್ಲೆ ಇಡನ್, ಅಲೆಕ್ಸಾಂಡರ್ ಜಾನ್ ಅರ್ಬಟ್ನಾಟ್, ಲಾರ್ಡ್ ಲಿಟ್ಟನ್, ಲಾರ್ಡ್ ಸ್ಟೇನ್ಲೆ. ತನ್ನ ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆಯ ಮೂಲಕ ಕುಖ್ಯಾತಿಯನ್ನ ಪಡ್ಕೊಂಡಂತಹ ಬ್ರಿಟಿಷ್ ವ್ಯಕ್ತಿ. ಅವನ ಹೆಸರು ತುಂಬಾನೇ ಫೇಮಸ್ ಆಗಿತ್ತು. ಅದರ ವಿರುದ್ಧ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಾರೆ ಭಾರತೀಯರು. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಲಾರ್ಡ್ ಲಿಟ್ಟನ್. ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಅಥವಾ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಮೂಲಕ ಇದನ್ನು ಪರಿಚಯಿಸಿದವನು ಲಾರ್ಡ್ ಲಿಟ್ಟನ್. ತನ್ನ ಪ್ರತಿಗಾಮಿ ಧೋರಣೆಯ ಮೂಲಕ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವುದಕ್ಕೆ ಪ್ರಯತ್ನ ಪಟ್ಟವನು ಲಾರ್ಡ್ ಲಿಟ್ಟನ್. ಲಿಟ್ಟನ್ ಇಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ಗೆ ಸರಿ ಹೊಂದುವಂತಹ ವ್ಯಕ್ತಿ ಲಾರ್ಡ್ ಲಿಟ್ಟನ್. 43rd ಕ್ವೆಶ್ಚನ್, ಎಂಪರರ್ ಅಶೋಕ conferred the title of Jagadguru. Sorry, Emperor Akbar, not Ashoka, Akbar conferred the title of Jagadguru upon which among the following Jaina philosopher? ಚಕ್ರಾಧಿಪತಿ ಅಕ್ಬರ್ ಯಾರಿಗೆ ಜಗದ್ಗುರು ಎಂಬ ಬಿರುದನ್ನ ಯಾವ ಜೈನ ತತ್ವಜ್ಞಾನಿಗೆ ಕೊಟ್ಟಿದ್ದ ಅಂತ. ಅಕ್ಬರ್ ಒಂದು ಹೊಸ ಧರ್ಮ ಸ್ಥಾಪಿಸುವ ನಿಟ್ಟಿನಲ್ಲಿ ಇಬಾದತ್ ಖಾನವನ್ನು ಆರಂಭಿಸ್ತಾನೆ ಫತೇಪುರ್ ಸಿಕ್ರಿಯಲ್ಲಿ.
ಅಲ್ಲಿ ಹಿಂದೂ, ಜೈನ, ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್ ಹೀಗೆ ಬೇರೆ ಬೇರೆ ಧರ್ಮಗಳ ಪಂಡಿತರನ್ನ ಕರೆಸ್ತಾನೆ. ಅವರು ಚರ್ಚೆ ನಡೆಸ್ತಾರೆ. ಈ ಚರ್ಚೆಯಲ್ಲಿ ಆತನಿಗೆ ಒಬ್ಬ ಜೈನ ಧರ್ಮದ ಪಂಡಿತ, ವಿದ್ವಾಂಸ, ಅವನ ಆ ವಿಷಯ ಮಂಡನ ಶೈಲಿ, ಅವನ ಜ್ಞಾನ ಇವೆಲ್ಲವನ್ನ ನೋಡ್ಬಿಟ್ಟು ಅವನಿಗೆ ಜಗದ್ಗುರು ಅಂತ ಬಿರುದು ಕೊಡ್ತಾನೆ ಅಕ್ಬರ್. ಅವರು ಯಾರು ಅನ್ನೋದು ಪ್ರಶ್ನೆ. ಆನಂದ ಸಾಗರ ಸುರಿ, ವಿಜಯ ಕನಕ ಸುರಿ, ಆ ನಂತರದಲ್ಲಿ ಮುಂದುವರೆದು ಹೀರಾ ವಿಜಯ ಸುರಿ, ವಿಜಯ ಶಾಂತಿ ಚಂದ್ರ ಸುರಿ. ಇದಕ್ಕೆ ಸರಿಯಾದಂತಹ ಉತ್ತರ ಅಕ್ಬರನಿಂದ ಜಗದ್ಗುರು ಎಂಬ ಬಿರುದನ್ನ ಪಡ್ಕೊಂಡವನು ಹೀರಾ ವಿಜಯ ಸುರಿ. ಹೀರಾ ವಿಜಯ ಸುರಿ ಅನ್ನೋದು ಸರಿಯಾದಂತಹ ಉತ್ತರ. ಜೈನ ವಿದ್ವಾಂಸ ಇಬಾದತ್ ಖಾನದಲ್ಲಿ ತನ್ನ ಪಾಂಡಿತ್ಯ ಪ್ರದರ್ಶನದ ಮೂಲಕ ಅಕ್ಬರನಿಂದ ಜಗದ್ಗುರು ಅಂತ ಕರೆಸಿಕೊಂಡಂತಹ ಜೈನ ವಿದ್ವಾಂಸ ಹೀರಾ ವಿಜಯ ಸುರಿ. ಮುಂದುವರೆದು ದ ಡಿ ಫ್ಯಾಕ್ಟೋ ಸಕ್ಸೆಸರ್ ಆಫ್ ಅಲಾವುದ್ದೀನ್ ಖಿಲ್ಜಿ ಇಮಿಡಿಯೇಟ್ಲಿ ಆಫ್ಟರ್ ಇಟ್ಸ್ ಡೆತ್ ವಾಸ್. ಅಲಾವುದ್ದೀನ್ ಖಿಲ್ಜಿಯ ಮರಣದ ತಕ್ಷಣ ಅವನ ಉತ್ತರಾಧಿಕಾರಿ ಯಾರಾಗಿದ್ರು? ಇಲ್ಲಿ ಕನ್ಫ್ಯೂಸಿಂಗ್ ಕ್ವಶನ್ ಇದು. ಡಿ ಫ್ಯಾಕ್ಟೋ ಸಕ್ಸೆಸರ್, ಡಿ ಫ್ಯಾಕ್ಟೋ ರೂಲರ್, ಈ ತರ ಶಬ್ದ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲಿ ಯಾರೋ ಒಬ್ಬ ಇರ್ತಾನೆ, ಇನ್ನೊಬ್ಬ ಅಧಿಕಾರ ನಡೆಸ್ತಾ ಇರ್ತಾನೆ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಸತ್ತ ಮೇಲೆ ಅವನ ಮಗ ಸಿಂಹಾಸನಕ್ಕೆ ಬರ್ತಾನೆ. ಆಕ್ಚುಲಿ ರೂಲರ್ ಯಾರಾಗಿರ್ತಾರೆ, ಆಡಳಿತ ಯಾರು ಮಾಡ್ತಾರೆ ಅಂದ್ರೆ ಮಲ್ಲಿಕ್ ಕಾಫರ್. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂತಹ ಒಂದು ಪ್ರಶ್ನೆ. ಬಟ್ ಇಲ್ಲಿ ಸಹಜವಾಗಿ ಇಮಿಡಿಯೇಟ್ಲಿ ಆಫ್ಟರ್ ಹಿಸ್ ಡೆತ್, ಸಾಮಾನ್ಯವಾಗಿ ಮೊಘಲರಲ್ಲಿ ತಂದೆಯ ಮರಣ ನಂತರ ಅವನ ಮಗ ಸಿಂಹಾಸನಕ್ಕೆ ಬರ್ತಾನೆ, ಅದು ನಿಯಮ ಸಾಮಾನ್ಯವಾಗಿ ರಾಜ ಪರಂಪರೆಯಲ್ಲಿ. ಹಾಗಾಗಿ ಇಲ್ಲಿ ಅನೇಕ ಜನ ಮಲ್ಲಿಕಾಫರ್ ಅಂತ ಉತ್ತರ ಬರೆಯೋ ಸಾಧ್ಯತೆ ಇರುತ್ತೆ. ಆದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಹಿಸ್ ಡೆತ್ ಅನ್ನುವಾಗ ಅವನ ಮಗನ ಹೆಸರನ್ನ ಬರೀಬೇಕು. ಇಲ್ಲಿ ಕಿಜರ್ ಖಾನ್, ಕುತ್ಬುದ್ದೀನ್ ಮುಬಾರಕ್ ಮತ್ತು ಶಹಾಬುದ್ದೀನ್ ಉಮರ್, ಈ ಮೂವರಲ್ಲಿ ತಕ್ಷಣಕ್ಕೆ ಉತ್ತರಾಧಿಕಾರಿಯಾದವನು ಯಾರು ಅಂತಂದ್ರೆ ಶಹಾಬುದ್ದೀನ್ ಉಮರ್. ಶಹಾಬುದ್ದೀನ್ ಉಮರ್ ಅಲ್ಲಾವುದ್ದೀನ್ ಖಿಲ್ಜಿಯ ಮರಣಾನಂತರ ಅವನ ತತ್ಕ್ಷಣದ ಉತ್ತರಾಧಿಕಾರಿ ಆಗ್ತಾನೆ. ಆದ್ರೆ ಆಕ್ಚುಯಲ್ ಆಡಳಿತ ಮಾಡಿದವನು ಮಲ್ಲಿಕ್ ಕಾಫರ್. ಸೊ ಉತ್ತರ ಇಲ್ಲಿ ಶಹಾಬುದ್ದೀನ್ ಉಮರ್. 45ನೇ ಪ್ರಶ್ನೆ. ಹೂ ಅಮಂಗ್ ದ ಫಾಲೋವಿಂಗ್ ಲೇಡ್ ಡೌನ್ ಫಾರ್ ಪನಿಷ್ಮೆಂಟ್ ಫಾರ್ ಎ ಪರ್ಸನ್ ಬಿಕಮಿಂಗ್ a mendicant without making adequate provision for dependent wife and children? ಹೆಂಡತಿ ಮಕ್ಕಳಿಗೆ ಅಗತ್ಯವಾದ ಅನುಕೂಲಗಳನ್ನ ಮಾಡಿಕೊಡದೆ ಭಿಕ್ಷುಕರಾದಂತಹ ವ್ಯಕ್ತಿಗಳಿಗೆ ಯಾವ ವ್ಯಕ್ತಿ, ಇಲ್ಲಿ ಯಾವ ರಾಜ ಬೇಡ, ಹೂ ಅಮಂಗ್ ದ ಫಾಲೋವಿಂಗ್, ಇವುಗಳಲ್ಲಿ ಯಾರು ಶಿಕ್ಷೆಗೆ ಗುರಿಪಡಿಸ್ತಿದ್ರು, ಅಂದ್ರೆ ಯಾರು ತಮ್ಮ ಕೃತಿಗಳಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ, ಅವರಿಗೆ ಬೇಕಾದ ಅನುಕೂಲಗಳನ್ನ ಮಾಡಿಕೊಡದೆ ಭಿಕ್ಷುಕರಾಗಿ, ಅಂದ್ರೆ ತಮ್ಮ ಹೆಂಡತಿ ಮಕ್ಕಳಿಗೆ ಏನೂ ಮಾಡದೆ ಇರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದವನು ಯಾರು ಅನ್ನುವ ಪ್ರಶ್ನೆ. ಮನು, ಯಜ್ಞವಲ್ಕ್ಯ, ಕೌಟಿಲ್ಯ, ನಾರದ, ಇವರಲ್ಲಿ ಯಾರು ಈ ತರ ಹೇಳಿರಬಹುದು? ಯಾರ ತತ್ವಜ್ಞಾನ ಅಥವಾ ಯಾರ ಸಿದ್ಧಾಂತ ಈ ತರ ಇರಬಹುದು? ಅಂದ್ರೆ ಒಬ್ಬ ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗದೆ ಇರುವಂತವನು ಶಿಕ್ಷೆಗೆ ಯೋಗ್ಯ ಅನ್ನುವ ವಿಶೇಷ ಪರಿಕಲ್ಪನೆ, ಶಿಕ್ಷೆಯ ಬಗ್ಗೆ ವಿಶೇಷವಾಗಿ ಕಾಳಜಿ ಕೊಟ್ಟವನು ಇವರಲ್ಲಿ ಕೌಟಿಲ್ಯ. ತನ್ನ ಅರ್ಥಶಾಸ್ತ್ರದಲ್ಲಿ ಅಷ್ಟಾಂಗ ವ್ಯವಸ್ಥೆ ಅಲ್ಲ, ದಯವಿಟ್ಟು ಕ್ಷಮಿಸಿ, ಸಪ್ತಾಂಗ ತೇರಿಯಲ್ಲಿ ಆತ ಹೇಳ್ತಾನೆ, ರಾಜ, ಮಂತ್ರಿ, ಕೋಶ, ಕೋಟೆ, ಹೀಗೆ ಆ ಸಪ್ತಾಂಗ ಸಿದ್ಧಾಂತದಲ್ಲಿ ಆತ ಅನೇಕ ವಿಚಾರಗಳನ್ನ, ಒಂದು ರಾಜನ ಪರಿಕಲ್ಪನೆಯನ್ನ, ರಾಜನ ಕರ್ತವ್ಯಗಳನ್ನ, ರಾಜ ಮಂತ್ರಿಗಳು ರಥದ ಗಾಲಿಗಳ ತರ ವರ್ಕ್ ಮಾಡಬೇಕು, ಈ ತರ ಆತನ ಸಪ್ತಾಂಗ ಸಿದ್ಧಾಂತ, ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ, ಮೇರು ರಾಜನೀತಿ ಗ್ರಂಥ. ಈತ ಶಿಕ್ಷೆಯ ಬಗ್ಗೆ ಮಾತಾಡ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗದೆ ಭಿಕ್ಷೆ ಬೇಡುವಂತವನು ಶಿಕ್ಷೆಗೆ ಅರ್ಹ ಅಂತ. ಅಲ್ಲಿಗೆ ಕೌಟಿಲ್ಯ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದುವರೆದು 46ನೆಯ ಪ್ರಶ್ನೆ. ಸ್ಪ್ರಿಂಗಿಂಗ್ ಟೈಗರ್, ಎ ಸ್ಟಡಿ ಆಫ್ ಅ ರೆವಲ್ಯೂಷನರಿ, ಇಸ್ ಅ ಬಯೋಗ್ರಫಿಕಲ್ ವರ್ಕ್ ಆನ್. ಇಲ್ಲಿ ಸ್ಪ್ರಿಂಗಿಂಗ್ ಟೈಗರ್, ಕ್ರಾಂತಿಕಾರಿ ಅವಲೋಕನ, ಈ ಪುಸ್ತಕ ಯಾರ ವ್ಯಕ್ತಿಯ ಜೀವನ ವೃತ್ತಾಂತಕ್ಕೆ ಒಳಪಟ್ಟಿದೆ? ಹಗ್ ಟಾಯ್ ಎಂಬಂತಹ ಒಬ್ಬ ಮೇಧಾವಿ ರೈಟರ್ ಬರೆದ ಪುಸ್ತಕ ಸ್ಪ್ರಿಂಗಿಂಗ್ ಟೈಗರ್. ಸ್ಪ್ರಿಂಗಿಂಗ್ ಟೈಗರ್ ಅನ್ನುವಂತಹ ಈ ಕೃತಿಯನ್ನ ಹಗ್ ಟಾಯ್ ಬರಿತಾನೆ.
ಯಾರ ಜೀವನ ವೃತ್ತಾಂತ? ಭಗತ್ ಸಿಂಗ್ ಇರ್ಬೋದಾ, ಚಂದ್ರಶೇಖರ್ ಆಜಾದ್ ಇರ್ಬೋದಾ, ಅಥವಾ ಸುಭಾಷ್ ಚಂದ್ರ ಬೋಸ್ ಇರ್ಬೋದಾ, ಅಥವಾ ಶ್ಯಾಮ್ಜಿ ಕೃಷ್ಣ ವರ್ಮಾ ಇರಬಹುದಾ? ಇದೊಂದು ಕ್ಲೂ ಸಿಗುತ್ತೆ ನಿಮ್ಗೆ. ಸ್ಪ್ರಿಂಗಿಂಗ್ ಟೈಗರ್. ಟೈಗರ್ ಅನ್ನೋದು INA ಒಂದು ಸಿಂಬಲ್ ಆಗಿತ್ತು, ಇಂಡಿಯನ್ ನ್ಯಾಷನಲ್ ಆರ್ಮಿ. ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಸಿಂಬಲ್ ಟೈಗರ್ ಅನ್ನೋದನ್ನ ಒಂದು ಕ್ಲೂ ಆಗಿ ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ಸುಭಾಷ್ ಚಂದ್ರ ಬೋಸ್ ನಮ್ಗೆ ಉತ್ತರ ಹೊಳೆಯುತ್ತೆ. ಮತ್ತು INA ಬಿಡುಗಡೆಗೊಳಿಸಿದ ಪುಸ್ತಕ ಇದು, ಸ್ಪ್ರಿಂಗಿಂಗ್ ಟೈಗರ್. ಹಗ್ ಟಾಯ್ ಬರೆದಂತಹ ಒಂದು ಅದ್ಭುತವಾದ ಪುಸ್ತಕ. ಈ ಪುಸ್ತಕ ಯಾರ ಜೀವನ ವ್ಯಕ್ತಿತ್ವಕ್ಕೆ, ಜೀವನ ವೃತ್ತಾಂತಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಸರಿಯಾದಂತಹ ಉತ್ತರ. ಮುಂದುವರೆದು 47ನೆಯ ಪ್ರಶ್ನೆ. ವಾಟ್ ಈಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ಸೆಟ್ಟಿಂಗ್ ಆಫ್ ದ ಫಾಲೋವಿಂಗ್ ಕಮಿಷನ್ಸ್? ಈ ಕೆಳಗಿನ ಅಧಿವೇಶನಗಳು ಆರಂಭವನ್ನಾಧರಿಸಿ ಅನುಕ್ರಮವಾಗಿ ಬರೆಯಬೇಕು. ಮೆಕ್ಡೊನಾಲ್ಡ್ ಸಭೆ ಅಥವಾ ಮೆಕ್ಡೊನಾಲ್ಡ್ ಕಮಿಷನ್, ಪ್ರಥಮ ಔದ್ಯೋಗಿಕ ಕಮಿಷನ್, ಫಸ್ಟ್ ಇಂಡಸ್ಟ್ರಿಯಲ್ ಕಮಿಷನ್, ಪ್ರಥಮ ಫಿಸ್ಕಲ್ ಕಮಿಷನ್ ಅಥವಾ ಫೈನಾನ್ಷಿಯಲ್ ಕಮಿಷನ್ ಅಂತಾರೆ. ಈ ಕಮಿಷನ್ಗಳು ಬಂದಂತಹ ಒಂದು ಅವಧಿಯನ್ನ ನೋಡಿದ್ರೆ 1901ರಲ್ಲಿ ಮೆಕ್ಡೊನಾಲ್ಡ್ ಕಮಿಷನ್ ಬಂತು. 1916ರಲ್ಲಿ ಪ್ರಥಮ ಔದ್ಯೋಗಿಕ ಕಮಿಷನ್, ಫಸ್ಟ್ ಇಂಡಸ್ಟ್ರಿಯಲ್ ಕಮಿಷನ್ ಬಂತು. 1916, 1901. ಆಮೇಲೆ ಇನ್ನೊಂದು ಬಂದಂತಹ ಇಸ್ವಿ ಏನು ಅಂತ ಕೇಳಿದ್ರೆ 1919. 1919ರಲ್ಲಿ ಪ್ರಥಮ ಫಿಸ್ಕಲ್ ಕಮಿಷನ್ ಬಂತು. 1901ರಲ್ಲಿ ಮೆಕ್ಡೊನಾಲ್ಡ್, 1916ರಲ್ಲಿ ಪ್ರಥಮ ಔದ್ಯೋಗಿಕ ಕಮಿಷನ್, 1919ರಲ್ಲಿ ಫಿಸ್ಕಲ್ ಕಮಿಷನ್. ಹಾಗಾಗಿ ನಿಮ್ಗೆ ಮಾಡೋ ಕೆಲಸ ಏನೂ ಇಲ್ಲ. 1, 2, 3 1, 2, 3 ಸರಿಯಾದಂತಹ ಉತ್ತರ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಿಯಾಗೇ ಕೊಟ್ಟು ನಮ್ಮನ್ನ ಗಲಿಬಿಲಿಗೊಳಿಸ್ತಾರೆ. ಹಾಗೆ ನಾವು ನಿಧಾನವಾಗಿ ಸಾವಕಾಶ ಯೋಚನೆ ಮಾಡಿ ಉತ್ತರ ಬರೀಬೇಕು. 1, 2, 3 ಅನುಕ್ರಮವಾಗಿಯೇ ಇದೆ. ಸೊ ಉತ್ತರ ಎ. ಮುಂದುವರೆದು, ಹೂ ಅಮಂಗ್ ದ ಫಾಲೋವಿಂಗ್ ಸೈನ್ ದ ಟ್ರೀಟಿ ಆಫ್ ಬೇಸಿನ್ in 1802 with the British East India Company? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ 1802ರಲ್ಲಿ ಬೆಸ್ಸಿನ್ ಒಪ್ಪಂದ ಮಾಡಿಕೊಂಡವರು ಯಾರು? ಮರಾಠರ ಕೊನೆಯ ವೈಸ್ರಾಯ್, ಆತ ಬೆಸ್ಸಿನ್ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಆ ಬೆಸ್ಸಿನ್ ಒಪ್ಪಂದವನ್ನ ಮಾಡಿಕೊಂಡಂತಹ ಮರಾಠರ ಕೊನೆಯ ಪೇಶ್ವೆ ಬಾಜಿರಾಯ 2. ಬಾಜಿರಾವ್ 1, ಸುಲ್ತಾನ್ ಬಹದ್ದೂರ್ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನೋದು ಉತ್ತರ ಅಲ್ಲ. ಎರಡನೆಯ ಬಾಜಿರಾಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಆತ ಬೆಸ್ಸಿನ್ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಆತ ಬೆಸ್ಸಿನ್ ಒಪ್ಪಂದದ ಮೂಲಕ ಒಪ್ಪಿಕೊಳ್ತಾನೆ. ಅಲ್ಲಿಗೆ ಬೆಸ್ಸಿನ್ ಒಪ್ಪಂದವನ್ನ ಮಾಡಿಕೊಂಡವನು ಬಾಜಿರಾಯ 2. ಮುಂದುವರೆದು, ಹೂ ಅಮಂಗ್ ದ ಫಾಲೋವಿಂಗ್ ಫೌಂಡೆಡ್ ದ ಮದ್ರಾಸ್ ಲೇಬರ್ ಯೂನಿಯನ್? ಭಾರತದ ಪ್ರಪ್ರಥಮ ಕಾರ್ಮಿಕ ಸಂಘಟನೆ ಮದ್ರಾಸ್ ಲೇಬರ್ ಯೂನಿಯನ್. ಅದನ್ನ ಆರಂಭಿಸಿದವರು ಯಾರು ಅನ್ನೋ ಪ್ರಶ್ನೆ. 1918ರಲ್ಲಿ ಮದ್ರಾಸ್ ಲೇಬರ್ ಯೂನಿಯನ್ ಆರಂಭ ಆಗುತ್ತೆ. ಭಾರತದ ಪ್ರಪ್ರಥಮ ಕಾರ್ಮಿಕ ಸಂಘ. ಸುಬೋಧ್ ಬ್ಯಾನರ್ಜಿ ಅನ್ನೋ ಆಪ್ಷನ್ ಇದೆ. ಸುಬೋಧ್ ಬ್ಯಾನರ್ಜಿ ನಂತರ BP ವಾಡಿಯಾ, ಲಾಲಾ ಲಜಪತ್ ರಾಯ್, ಭರತ್ ಭೂಷಣ್ ಪಾಂಡೆ. ಇದಕ್ಕೆ ಸರಿಯಾದಂತಹ ಉತ್ತರ BP ವಾಡಿಯಾ. BP ವಾಡಿಯಾರಿಂದ 1918ರಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವ ಸಲುವಾಗಿ ಸ್ಥಾಪನೆಯಾದಂತಹ ಪ್ರಪ್ರಥಮ ಕಾರ್ಮಿಕ ಸಂಘ ಮದ್ರಾಸ್ ಲೇಬರ್ ಆರ್ಗನೈಸೇಷನ್ ಅಥವಾ ಮದ್ರಾಸ್ ಲೇಬರ್ ಯೂನಿಯನ್ ಸ್ಥಾಪಿಸಿದವರು BP ವಾಡಿಯಾ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ, 50ನೆಯ ಪ್ರಶ್ನೆ. ಒನ್ ಆಫ್ ದ ರೈಟರ್ ಆಫ್ ದ ಧರ್ಮಶಾಸ್ತ್ರ, one of the writers of the Dharmashastra disapproved the practice of sati, declaring it as an act of suicide. Identify him for the given option. ಒಬ್ಬ ಶ್ರೇಷ್ಠ ಧರ್ಮಶಾಸ್ತ್ರದ ಬರಹಗಾರ ಸತಿ ಸಹಗಮನ ಪದ್ಧತಿಯನ್ನ ಆತ್ಮಹತ್ಯೆ ಅಂತ ಪ್ರತಿಭಟಿಸಿದ್ದಾರೆ. ಆ ಮಹಾನುಭಾವ ಯಾರು ಅಂತ ಕೇಳಿದ್ದಾರೆ. ಅಂಗೀರಸ, ಮೇಧತಿಥಿ, ಉಸಾನ, ವಿಷ್ಣು. ಇಲ್ಲಿ ಮನುಸ್ಮೃತಿಯ ಮೇಲೆ ವಿಮರ್ಶೆಯನ್ನ ಬರಿತಾ
ಸತಿ ಪದ್ಧತಿ ಒಂದೇ, ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ. ಸತಿ ಪದ್ಧತಿ ಅಂದ್ರೆ ಅದೊಂದು ಆತ್ಮಹತ್ಯೆ ಅನ್ನೋ ಮಾಹಿತಿಯನ್ನ ಕೊಟ್ಟಂತಹ ವ್ಯಕ್ತಿ ಮೇಧತಿಥಿ ಅನ್ನುವ ಒಬ್ಬ ಧರ್ಮಶಾಸ್ತ್ರಜ್ಞ. ಈ ಮೇಧತಿಥಿ ಗುಲಾಮರ ಬಗ್ಗೆ ಕೂಡ ಹೇಳ್ತಾನೆ, ಈ ಗುಲಾಮಿ ವ್ಯವಸ್ಥೆಯ ಬಗ್ಗೆ ಕೂಡ ಹೇಳ್ತಾನೆ. ಶೂದ್ರರು ಸ್ವಾಭಾವಿಕವಾಗಿ ಗುಲಾಮರಲ್ಲ ಅನ್ನುವ ವಿಚಾರವನ್ನ ಕೂಡ ಮೇಧಾತಿಥಿ ತನ್ನ ವಿಮರ್ಶೆಯಲ್ಲಿ ಹೇಳ್ತಾನೆ. ಸೊ ಹೀಗೆ ಧರ್ಮಶಾಸ್ತ್ರದ ಬರಹಗಾರರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ಆತ್ಮಹತ್ಯೆಯ ಕ್ರಮ ಅಂತ ಹೇಳಿದವರು ಮೇಧತಿಥಿ ಎಂಬಂತಹ ಪ್ರಾಚೀನ ಧರ್ಮಶಾಸ್ತ್ರಜ್ಞ. ಮನುಸ್ಮೃತಿಯ ಬಗ್ಗೆ ವಿಮರ್ಶೆಯನ್ನ ಬರೆದಂತಹ ವ್ಯಕ್ತಿ, ಶೂದ್ರರು ಸ್ವಾಭಾವಿಕವಾಗಿ ಗುಲಾಮರಲ್ಲ ಅನ್ನುವ ಮಾತನ್ನ ಹೇಳಿದಂತಹ ಒಬ್ಬ ಧರ್ಮಶಾಸ್ತ್ರಜ್ಞ. ಹೀಗೆ ನಾವು 2016ರಲ್ಲಿ ನಡೆದಂತಹ ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿಯ ಇತಿಹಾಸ ಪ್ರಶ್ನೆ ಪತ್ರಿಕೆಯ 21ರಿಂದ 50ನೆಯ ಒಟ್ಟಾರೆ 30 ಪ್ರಶ್ನೆಯ ಉತ್ತರವನ್ನ ಚರ್ಚೆ ಮಾಡಿದೀವಿ. ಪರೀಕ್ಷಾ ತಯಾರಿಯ 2ನೆಯ ಹೆಜ್ಜೆಯನ್ನ ಇಟ್ಟಿದ್ದೀವಿ. ಥ್ಯಾಂಕ್ ಯು. ಚೆನ್ನಾಗಿ ಸ್ಟಡಿ ಮಾಡಿ, ನಿಮಗೆ ಯಶಸ್ಸು ಸಿಗಲಿ.